ನಾವು ಕಳೆದ 2-3 ವಾರಗಳಿಂದ ಯಾವುದರ ಬಗ್ಗೆ ಧ್ಯಾನಿಸ್ತಾ ಇದ್ದೀವಿ ಎಂಬುದಾಗಿ ನೆನಪಿದೆಯಾ? ಅನ್ಯೂನ್ಯತೆ. ಎಲ್ಲರೂ ಹೇಳ್ರಿ ಒಟ್ಟಾಗಿ, ಅನ್ಯೂನ್ಯತೆ. ಆಮೇಲೆ ಅನ್ಯೂನ್ಯತೆ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೀವಿ. ನಮ್ಮಲ್ಲಿ ಅನ್ಯೂನ್ಯತೆ ಇದೆಯಾ? ಅನ್ಯರ ಜೊತೆ ನ್ಯೂನ್ಯತೆ ಇದೆಯಾ? ಅನ್ಯರ ಜೊತೆ ನ್ಯೂನ್ಯತೆಗಳನ್ನು ಮಿಸ್ಟೇಕ್ಸ್ಗಳನ್ನು ಮಾಡಿಕೊಳ್ಳುವಂತಹ ಕಾರ್ಯಗಳು ಅನ್ಯೂನ್ಯತೆ. ಅನ್ಯ ಜನರ ಸಂಗಡ ಇರುವಂಥದ್ದೆಲ್ಲ ದೇವ ಜನರ ಸಂಗಡ, ಕುಟುಂಬದ ಸಂಗಡ ಅನ್ಯೂನ್ಯತೆಗೊಳ್ಳವರಾಗಿರಬೇಕೆಂಬುದಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಹೌದಾ? ಈ ಅನ್ಯೂನ್ಯತೆ ಒಂದು ಕುಟುಂಬದಲ್ಲಿ ಇರಬೇಕು ಅಂದರೆ, ಒಂದು ಸಭೆಯಲ್ಲಿ ಇರಬೇಕು ಅಂದರೆ, ಇಬ್ಬರು ವ್ಯಕ್ತಿಗಳ ಮಧ್ಯೆ ಇರಬೇಕು ಅಂದರೆ ಅವರಲ್ಲಿ ಮುಖ್ಯವಾಗಿ ಪ್ರೀತಿ ಇರಬೇಕು. ಏನಿರಬೇಕು? ಪ್ರೀತಿ ಇರಬೇಕು. ಇವತ್ತು ತುಂಬ ಜನರಲ್ಲಿ ನಾವು ಪ್ರೀತಿಯನ್ನು ನೋಡ್ತೇವೆ. ಅದು ಎಂಥ ಪ್ರೀತಿ ಅಂದರೆ ಕಪಟದ ಪ್ರೀತಿ, ಕಪಟವಾದ ಪ್ರೀತಿ. ಹಾಗಿದ್ರೆ ಪ್ರೀತಿಯಲ್ಲಿ ಕಪಟತೆ ಇರಬಾರದು, ಕಪಟತನ ಇರಬಾರದು, ಕಪಟವಾದ ಪ್ರೀತಿ. ತುಂಬ ಜನರಲ್ಲಿ ಇವತ್ತು ಏನಕ್ಕಾಗಿ ಪ್ರೀತಿಸ್ತಿದ್ದಾರೆ ಅಂದರೆ ಅವರ ಮುಖಸ್ತುತಿಯನ್ನು ನೋಡಿ ಅವರನ್ನು ಪ್ರೀತಿಸುವಂಥವರಾಗಿದ್ದಾರೆ. ಇವತ್ತು ಒಂದು ಕುಟುಂಬ ಅಂದರೆ ಗಂಡ, ಹೆಂಡತಿ, ಮಕ್ಕಳು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀನಿ. ಈ ಅನ್ಯೂನ್ಯತೆ ಬಂದಾಗಲಿಲ್ಲ, ಏನಾದರೂ ಒಂದು ಮಿಸ್ಟೇಕ್ಸ್ ಆದರೆ ಅವರಿಂದ ಬಿಟ್ಟು ದೂರ ಆಗ್ಬಿಡ್ತೀವ. ಮತ್ತು ನನ್ನ ಜೊತೆ ಇರ್ರಿ, ಗಂಡ ಒಂದು ಮಿಸ್ಟೇಕ್ ಮಾಡಿದ್ರು, ಹುಡುಗ ಬಂದುಬಿಟ್ರು, ಹೆಂಡ್ತಿ ಅವನು ತಪ್ಪು ಮಾಡಿಬಿಟ್ರು, ಯಾರಿಗೋ ಹೇಳ್ದೆ ಕೇಳಿದ್ರೆ ಸಾಲ ಜಾಸ್ತಿ ಮಾಡಿಬಿಟ್ರು, ಏನೋ ತಪ್ಪಾಗಿ ತಿರುಗಿಸಿ ಮಾತಾಡಬಿಟ್ರು. ಈ ಥರ ಸನ್ನಿವೇಶಗಳು ಬಂದಾಗ ಮಕ್ಕಳು ದೊಡ್ಡ ತಪ್ಪುಗಳನ್ನೇ ಮಾಡಿ ಮನೆಗೆ ಬಂದರು, ಏನು ಮಾಡಿಬಿಡ್ತೀವಿ? ಸಂಬಂಧಗಳನ್ನ ಕಡ್ಕೊಂಡ್ಬಿಡ್ತೀವ? ಇಲ್ಲ. ಯಾಕೆ ಗೊತ್ತಾ? ಅವರ ಮೇಲೆ ಪ್ರೀತಿ ಇದೆ. ಎಲ್ಲರೂ ಹೇಳ್ರಿ, ಪ್ರೀತಿ ಇದೆ. ಇವತ್ತು ದೇವ ಜನರ ಮಧ್ಯದಲ್ಲಿ, ದೇವರಿಗೂ ನಮ್ಮ ಮಧ್ಯದಲ್ಲೂ ಇವತ್ತು ದೇವರು ನಮ್ಮನ್ನು ಯಾಕೆ ಇನ್ನೂ ಕೂಡ ಕ್ಷಮಿಸ್ತಾ ಸಹಿಸ್ಕೊಂಡಿದ್ದಾರೆ ಗೊತ್ತಾ? ನಮ್ಮನ್ನು ಪ್ರೀತಿಸ್ತಿದ್ದಾರೆ. ಆಮೇಲೆ ದೇವರು ನಮ್ಮನ್ನು ಏನು ಮಾಡ್ತಿದ್ದಾರೆ? ನೀನು ಮತ್ತೊಬ್ಬ ವ್ಯಕ್ತಿಯನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಯಾಕೆ ಗೊತ್ತಾ? ಪ್ರೀತಿ ಇಲ್ಲ. ಕೆಲವು ಸಾರಿ ಬಂದು ಪ್ರೀತಿ ಇದೆ ಅಂತ, ಆ ಪ್ರೀತಿ ಏನಾಗಿದೆ ಅಂದರೆ ಕಪಟದ ಪ್ರೀತಿ ಆಗಿರ್ತದೆ, ಕಪಟ ಉಳ್ಳಂತಹ ಪ್ರೀತಿ. ಗ್ರೀಕ್ ಭಾಷೆಯಲ್ಲಿ ಹಿಪೋಕ್ರಿಟಿ ಎಂಬುದಾಗಿ ಹೇಳ್ತಾರೆ. ಹಿಪೋಕ್ರಿಟಿ ಅಂದರೆ ಆಕ್ಟಿಂಗ್ ಅಂತ. ಕಪಟ ಅಂದರೆ ನಟನೆ. ಗ್ರೀಕ್ ಭಾಷೆಯಲ್ಲಿ ಈ ಹಿಪೋಕ್ರಿಟಿ ಅನ್ನುವಂಥ ವರ್ಡ್ಗೆ, ಅದು ಇಂಗ್ಲೀಷ್ ವರ್ಡ್, ಅದು ಗ್ರೀಕ್ನಿಂದ ಬಂದದ್ದು. ಅದು ನಟ, ಒಳ್ಳೆಯ ನಟಿ ಅಥವಾ ನಟ ಎಂಬುದಾಗಿ ಹೇಳ್ಬೋದು. ಯಾರನ್ನ? ಕಪಟ ಉಳ್ಳವರನ್ನ. ಕಪಟ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು? ನಟಿಸುವವರು, ನಟನೆ, ಆಕ್ಟರ್. ಸಿನಿಮಾದಲ್ಲಿ ತುಂಬ ಆಕ್ಟರ್ಗಳು ನೋಡಿರ್ಬೋದು. ಅಲ್ಲ ಹಬ್ಬ ಇಲ್ಲಿ ತುಂಬ ಜನ ಆಕ್ಟರ್ ಕೂತಾರೆ. ತುಂಬ ಜನ ಎಂತ ಕೂರ್ತಾರೆ? ಆಕ್ಟರ್ಗಳಿದ್ದಾರೆ. ನಟಿಸುವಂಥವರು, ಒಳಗಿಲ್ಲದೆ ಇರೋದನ್ನು ಹೊರಗೆ ತೋರಿಸುವಂಥದ್ದು. ಇವತ್ತು ಸಿನಿಮಾದಲ್ಲಿ ದಿಢೀರ್ ಹೇಳ್ತಾರೆ, ಅಳು ಬಂದದವ್ರಿಗೆ, ಅದನ್ನು ನೋಡೋದು ಕೂತಿರೋದ್ರಲ್ಲಿ ಏನು ಮಾಡ್ಬಿಡ್ತಾರೆ? ಅಳಿಸ್ಬಿಡ್ತಾರೆ. ನಟನೆಯಿಂದ, ಆಕ್ಟಿಂಗಿಂದ ಕಪಟವುಳ್ಳವರಾಗಿ ಅನೇಕರನ್ನು ಅಳಿಸ್ತಾರೆ. ಇವತ್ತು ಆತ್ಮೀಯ ದೇವಜನರಾಗಿ ನಾವು ಸಭೆಯೊಳಗೆ ಇದ್ದು ಪ್ರೀತಿ ಇದೆ, ಆದರೆ ಆ ಪ್ರೀತಿಯಲ್ಲಿ ಕಪಟವು ಕೂಡ ಇದೆ. ನನ್ನ ಪ್ರೀತಿಯಲ್ಲಿ ಕಪಟತೆ ಇರಬಾರ್ದು. ಆಗ ಮಾತ್ರವೇ ನಾವು ಅನ್ಯೋನ್ಯವಾಗಿರಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಅನೇಕ ತಪ್ಪಿತಸ್ಥರನ್ನ, ಅನೇಕ ಪಾಪಿಗಳನ್ನು, ಅನೇಕ ಬಲಹೀನತೆಯುಳ್ಳವರನ್ನ ಗದರಿಸಿದ್ರು. ಆದರೆ ಆ ಎಲ್ಲ, ನನ್ನ ಸಂಗಡ ಇರ್ರಿ, ಎಲ್ಲ ತಪ್ಪಿತಸ್ಥರನ್ನು ಗದರಿಸುವಾಗ ಒಬ್ಬ ಕೊಲೆಗಾರನ ನೋಡಿ ಅಯ್ಯೋ ಕೊಲೆಗಾರನೇ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ವ್ಯಭಿಚಾರಿಗಳನ್ನು ನೋಡಿ ಅಯ್ಯೋ ವ್ಯಭಿಚಾರಿಗಳೇ ಎಂಬುದಾಗಿ ಹೇಳಿಲ್ಲ. ಮೋಸ ಮಾಡೋಣ ಅಯ್ಯೋ ಮೋಸಗಾರರೇ ಅಯ್ಯೋ ಎಂಬುದಾಗಿ ಹೇಳಿಲ್ಲ ಯೇಸು ಸ್ವಾಮಿ. ಮತ್ತಾಯನ ಬರೆಸುವಂಥ 23ನೇ ಅಧ್ಯಾಯವನ್ನು ತೆಗೆದುಕೊಳ್ಳ್ರಿ. ತಕ್ಷಣ ಅಲ್ಲಿ ಎಷ್ಟು ಅಯ್ಯೋ ಬರ್ತದೆ ಅನ್ನೋದನ್ನ ನೀವು ಸ್ವಲ್ಪ ಕಣ್ಣಾಯಿಸಿ, ನಾನು ತೋರಿಸ್ಕೊಟ್ಬಿಡ್ತೀನಿ ಅದನ್ನು. ಮತ್ತಾಯನ ಬರೆಸುವಾರ್ಥ 23ನೇ ಅಧ್ಯಾಯದಲ್ಲಿ ಅಯ್ಯೋ ಅನ್ನೋ ವರ್ಡ್ ಎಷ್ಟು ಸಾರಿ ಬರ್ತದೆ? 7 ಸಾರಿನ. 13ನೇ ವಚನ ಓದ್ರಿ ಸಾಕು. ಯಾರ ಬಗ್ಗೆ ಅಯ್ಯೋ ಎಂಬುದಾಗಿ ಎಷ್ಟು ಹೇಳ್ತಿದ್ದಾರೆ? ಕಪಟಿಗಳು ಅಂದರೆ ಮತ್ತೆ ಹೇಳ್ರಿ, ಆಕ್ಟರ್ಸ್, ನಟನೆ ಮಾಡುವವರು. ಒಳಗಿಲ್ಲ ಪ್ರೀತಿ, ಹೊರಗೆ ಏನು ಮಾಡ್ತಿದ್ದೀವಿ? ಪ್ರೀತಿ ತೋರಿಸ್ತೀವಿ. ಇವತ್ತು ತುಂಬ ಜನ ಯೌವನಸ್ಥರು ಮೋಸ ಹೋಗ್ತಿರೋದು ಪ್ರೀತಿ ಅನ್ನೋ ವಿಷಯದಲ್ಲಿ. ಯಾವ ವಿಷಯದಲ್ಲಿ? ಪ್ರೀತಿ. ಸ್ವಲ್ಪ ದಿನ ಆಗ್ತಿದೆ, ಅವರ ಪ್ರೀತಿ ತಣ್ಣಗಾಗಿ ಹೋಗ್ತದೆ, ಅವರ ಪ್ರೀತಿ ನಮ್ಮನ್ನು ಬಿಟ್ಟು ಹೋಗ್ತದೆ. ಆಗ ಎಷ್ಟೋ ಜನ ಇವತ್ತು ಯೌವನಸ್ಥರು ಸೂಸೈಡ್ ಮಾಡ್ಕೊಂಡಂಥವ್ರನ್ನ ನಾನು ನೋಡಿದ್ದೀನಿ. ಪ್ರೀತಿಸಿದವಳು ಕೈ ಕೊಟ್ಟಳು, ಪ್ರೀತಿಸಿದವನು ನನ್ನ ಮೋಸ ಮಾಡ್ದ ಎಂಬುದಾಗಿ
ಅನೇಕರು ಇವತ್ತು ಕಣ್ಣೀರಿಡುವಂತಹ ಸಾವನ್ನೇ ಎದುರು ನೋಡುವಂಥ ಜನರಾಗಿದ್ದಾರೆ. ಕಾರಣ ಅವರ ಪ್ರೀತಿಯಲ್ಲಿ ಕಪಟತೆ ಇದೆ. ನಮಗೆಲ್ಲರಿಗೂ ಗೊತ್ತು ಪ್ರೀತಿಯಲ್ಲಿ ಕಪಟತೆ ಇದೆ ಅಂತ. ಆದರೂ ಕೂಡ ನಮ್ಮೆಲ್ಲರ ಮನಸ್ಸುಗಳು ಈ ಲೋಕದ ಪ್ರೀತಿಯನ್ನು ಎದುರು ನೋಡ್ತವೆ. ನಾವೆಲ್ಲರೂ ಇಲ್ಲಿ ಪ್ರೀತಿಯನ್ನು ಎದುರು ನೋಡೋದೆ, ಹೌದಾ? ಎಲ್ಲರೂ ನನ್ನ ಜೊತೆ ಇರಿ. ನನ್ನ ದೇವರು ಪ್ರೀತಿಸಬೇಕು, ನಮ್ಮ ಅಪ್ಪ ಅಮ್ಮ ಪ್ರೀತಿಸಬೇಕು. ಪ್ರೀತಿ ಎದುರು ನೋಡ್ತೀವಾ? ಎದುರು ನೋಡ್ತೀವಿ. ಮತ್ತೊಬ್ಬರ ಪ್ರೀತಿಯಲ್ಲಿ ನನಗೆ ಏನಿರಬಾರ್ದು, ಕಪಟವಾಗಿ ನನ್ನ ಪ್ರೀತಿಸಬಾರ್ದು ಅಂತ ಎದುರು ನೋಡ್ತೀವಿ ನಾವು, ಹೌದು ತಾನೇ? ಹೌದಾ? ಕೆಲವರು ತಲೆನಾದ್ರೂ ಅಲ್ಲಾಡಿಸಿ ಮಾತಾಡಿ, ಎಚ್ಚರವಾಗಿರ್ರಿ, ಇಲ್ಲ ನಿದ್ದೆ ಬಂದ್ಬಿಡುತ್ತೆ. ಮತ್ತೊಬ್ಬರು ನನ್ನನ್ನು ಪ್ರೀತಿಸೋ ವಿಷಯದಲ್ಲಿ ಕಪಟವಾಗಿರಬಾರ್ದು ಅವರು ಅಂತ ಎದುರು ನೋಡ್ತೀವಿ. ಅದೇ ಪ್ರಶ್ನೆ ನನಗೆ ಹಾಕೊಳ್ಳೋಣ. ನಾನು ಯಾರನ್ನೆಲ್ಲ ಪ್ರೀತಿಸ್ತಾ ಇದ್ದೀನೋ ಅವರ ವಿಷಯದಲ್ಲಿ ನಾನು ಕಪಟವಾಗಿದ್ದೀನಾ, ನಾನು ಯಥಾರ್ಥವಾಗಿದ್ದೀನಾ ಎಂಬುದನ್ನು ನಾವು ಆಲೋಚನೆ ಮಾಡಿಕೊಂಡ್ರೆ ನನ್ನ ಪ್ರೀತಿ ಶುದ್ಧವಾಗ್ತದೆ. ಎರಡನೇದಾಗಿ, ನನ್ನನ್ನು ಪ್ರೀತಿಸುವಂತಹ ಪ್ರೀತಿಗಳು ಶುದ್ಧವಾಗುವುದಕ್ಕೆ ನಾನೇ ಮಾರ್ಗ ಮಾಡಿಕೊಟ್ಬಿಡ್ತೀನಿ. ಯಥಾರ್ಥವಾದ ಪ್ರೀತಿ. ಹಲ್ಲೆಲೂಯಾ. 13ನೇ ಅಧ್ಯಾಯದಲ್ಲಿ ಅದು 15ನೇ ವಚನ ಓದಿದ್ರೆ 23ನೇ ಅಧ್ಯಾಯ 15ನೇ ವಚನ, 16ನೇ ವಚನ, 23ನೇ ವಚನ, 25ನೇ ವಚನ, 27ನೇ ವಚನ, 29ನೇ ವಚನ. ಇದರ ಅರ್ಥ ಎಷ್ಟು ಸರಿ ಆಯಿತು? 7 ಸಾರಿ. ಯಾರ ಬಗ್ಗೆ ಅಯ್ಯೋ ಅಂತಿದ್ದಾರೆ? ಕಪಟಿಗಳ ಬಗ್ಗೆ. ಕಪಟಿಗಳಿಗೆ ಅಯ್ಯೋ ಅದರ ಅರ್ಥ ಏನು ಗೊತ್ತಾ? ಏನು ಸಂಭವಿಸ್ತೋ ಗೊತ್ತಿಲ್ಲ ಅವ್ರಿಗೆ. ಕಪಟಿಗಳಾಗಿ ನಾವು ದೇವರನ್ನು ಪ್ರೀತಿಸೋದಾದರೆ, ಕಪಟಿಗಳಾಗಿ ದೇವ ಸಭೆಯಲ್ಲಿ ವಿಶ್ವಾಸಿಗಳನ್ನು ಪ್ರೀತಿಸೋದಾದರೆ, ಕಪಟಿಗಳಾಗಿ ಮನುಷ್ಯನನ್ನು ನಾವು ಪ್ರೀತಿಸೋದಾದರೆ, ದೇವರ ವಾಕ್ಯ ಹೇಳ್ತದೆ ನಿನಗೆ ಅಯ್ಯೋ ಎಂಬುದಾಗಿ. ನಿನಗೇನು ಸಂಭವಿಸ್ತೋ ಗೊತ್ತಿಲ್ಲ ಮುಂದೆ. ನಮ್ಮ ಪ್ರೀತಿಯಲ್ಲಿ ಕಪಟತೆ ಇರಬಾರ್ದು. ನಾನು ಮಾತಾಡ್ತಿರೋದು ಅನ್ಯೋನ್ಯತೆ ಕುರಿತಾಗಿ. ಅನ್ಯೋನ್ಯತೆ ಇರಬೇಕು ಅನ್ನೋದಿದ್ರೆ ನಮ್ಮ ಪ್ರೀತಿಯಲ್ಲಿ ಕಪಟತೆ ಇರಬಾರ್ದು. ಕಪಟತೆ ಇರಬಾರ್ದು. ಒಂದು ವೇಳೆ ಈ ಪ್ರಶ್ನೆ ಕೇಳಿಸ್ಕೊಳ್ಳುವಷ್ಟರಲ್ಲಿ ನನ್ನೊಳಗೆ ಆ ಕಪಟತೆ, ದೇವರನ್ನು ಪ್ರೀತಿಸ್ತೀನಿ ಅಂತ ಹೇಳಿ, ಇಲ್ಲಿ ಯೇಸುಸ್ವಾಮಿ ಒಬ್ಬರೇ ದೇವರು ಅಂತ ನಂಬ್ತೀವಿ ಅಂತ ಹೇಳಿ, ಇನ್ನೊಂದು ಕಡೆ ನೀನು ದೇವರುಗಳನ್ನು, ಕಲ್ಲು ಮಣ್ಣು ಮರಗಳನ್ನು ನೀನು ಪ್ರೀತಿಸ್ತಾ ಇದ್ದರೆ, ಪೂಜಿಸ್ತಾ ಇದ್ದರೆ ನೀನು ಕಪಟಿ. ಯೇಸುಸ್ವಾಮಿಯನ್ನು ನೀನು ಪ್ರೀತಿಸ್ತಾ ಇಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಅಂತ ಹೇಳ್ತಾರೆ. ಯೇಸುಸ್ವಾಮಿ ಒಬ್ಬರೇ ದೇವರು ಅಂತ ಅಂಗೀಕರಿಸಿದ ಮೇಲೆ ಬೇರೆ ದೇವರುಗಳನ್ನು, ಮನುಷ್ಯರು ಮಾಡಿಕೊಂಡಂಥ ವಸ್ತುಗಳನ್ನು ನೀವು ದೇವರು ಎಂಬುದಾಗಿ ಇಟ್ಕೊಳ್ಬಾರದು. ಇಲ್ಲಿ ದೇವರನ್ನು ಪ್ರೀತಿಸಿ ಮತ್ತೆ ನೀನು ಲೋಕದಲ್ಲಿ ಬೇಡವಾದ ಕಾರ್ಯಗಳಿಗೆ, ಮತ್ತೆ ಕೆಲವರು ಇದ್ರು ನಮ್ಮ ಸಭೆಯಲ್ಲಿ ಹಿಂದೆ ಪ್ರೇರಣೆ ಬರೋರು, ಚರ್ಚಿಗೆ ಬರೋರು, ವಾಕ್ಯ ಕೇಳಿಸ್ಕೊಳ್ಳೋರು, ಎಲ್ಲವನ್ನೂ ಮಾಡೋರು. ಏನಾದ್ರು ಒಂದು ಸಮಸ್ಯೆ ಅಂದರೆ ಶಾಸ್ತ್ರ ಕೇಳಕ್ಕೆ ಹೋಗೋರು. ಏನು ಕೇಳೋಕ್ಕೆ? ಶಾಸ್ತ್ರ ಕೇಳಕ್ಕೆ ಹೋಗೋರು. ಇಂಥವರು ಕಪಟವಾದಂತಹ ಪ್ರೀತಿ ದೇವರ ಮೇಲೆ ಇಟ್ಟಿರುವಂಥದ್ದು. ಕೆಲವರಿಗೆ ಯಥಾರ್ಥವಾಗಿರುವಂಥದ್ದು ಕೆಲವರಿಗೆ ಇಷ್ಟ ಆಗಲ್ಲ. ನಾವು ಶಾಸ್ತ್ರ ಹೇಳಲ್ಲ ಅಂತ ಹೇಳಿದ್ರು. ಕೆಲವರು ಬಂದು ಕೆಲವು ಗ್ರಾಮಗಳಿಗೆ ಹೋದಾಗ ನನ್ನ ತಕ್ಷಣ ಬಂದು, ಸರ್ ನನ್ನ ಕೈನೂ ನೋಡಿ ಹೇಳಿ ಅಂದರು. ನನ್ನ ಕೈನೂ ನೋಡಿ ನನಗೂ ಹೇಳಿ ಅಂದರು. ನಾನು ಶಾಸ್ತ್ರ ಹೇಳಲ್ಲ. ಇಲ್ಲ ಕಣಿ ಹೇಳಿ, ನೀವು ಹೇಳಿರೋದೆಲ್ಲ ನೆರವೇರದ ಕಣಿ ಹೇಳಿ. ಈ ಕಪಟವಾಗಿ ನಾನು ಕೂಡ ಶಾಸ್ತ್ರವನ್ನು ಹೇಳುವಂಥ ವ್ಯಕ್ತಿಗಳಾಗಿ ಮಾರ್ಪಟ್ಟು ಬಿಟ್ಟರೆ ಪ್ರಯೋಜನ ಏನು? ನಮ್ಮಲ್ಲಿ ಕಪಟವಾದಂಥ ಪ್ರೀತಿ ದೇವರು ನೋಡ್ತಿದ್ದಾರೆ. ಗಮನಿಸ್ರಿ, ನಮ್ಮಲ್ಲಿ ಕಪಟತೆ ಇದ್ದರೆ ಇವತ್ತು ತೀರ್ಮಾನ ಮಾಡಿ, ದೇವರ ಈ ಕಪಟವಾದ ಪ್ರೀತಿಯನ್ನು ನಾನು ಸರಿಪಡಿಸ್ಕೊಳ್ಳಿಕ್ಕೆ ನನಗೆ ಸಹಾಯ ಮಾಡು. ಮತ್ತೆ ಹೇಳ್ತೀನಿ, ಅಯ್ಯೋ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಕುಟುಂಬವನ್ನು ಕೆಲವರು ಪ್ರೀತಿಸ್ತಾರೆ, ಹೆಂಡತಿಯನ್ನು ಕೆಲವರು ಪ್ರೀತಿಸ್ತಾರೆ, ಗಂಡನನ್ನು ಕೆಲವರು ಪ್ರೀತಿಸ್ತಾರೆ, ಮಕ್ಕಳನ್ನು ಕೆಲವರು ಪ್ರೀತಿಸ್ತಾರೆ, ಸ್ನೇಹಿತರನ್ನು ಕೆಲವರು ಪ್ರೀತಿಸ್ತಾರೆ. ಕಪಟವಾಗಿ ಪ್ರೀತಿಸ್ತಿದ್ದಾರೆ. ಕಪಟವಾಗಿ ತಂದೆ ತಾಯಿಗಳ ಪ್ರೀತಿಯನ್ನು ಪ್ರೀತಿಸೋದಾಗಿದ್ದರೆ ಮಕ್ಕಳು ಏನೇ ಮಾತು ಹೇಳಿದ್ರು ಮಕ್ಕಳು ಏನಾಗ್ತಾರೆ? ವಿಧೇಯರಾಗ್ತಾರೆ. ಒಳ್ಳೆಯ ಮಾತುಗಳು ಅಂತ ಕಂಡು ಬಂದರೆ ಮಕ್ಕಳು ವಿಧೇಯರಾಗ್ತಾರೆ. ಇಲ್ಲದ್ರೆ ವಿಧೇಯರಾಗಿಲ್ಲ ಅಂದರೆ ನಿಮ್ಮ ಮೇಲೆ ಇಟ್ಟಂಥ ಪ್ರೀತಿ ಕಪಟವಾದ ಪ್ರೀತಿ. ಕಪಟವಾದ ಪ್ರೀತಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಮನಸ್ಸು ಮಾಡಿರಿ. ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ, ನನ್ನ ಮಕ್ಕಳ ಜೀವಿತದಲ್ಲಿ ಕಪಟವಾದ ಪ್ರೀತಿಗಳು ಬದಲಾಗಲಿ ಅಂತ. ಕೆಲವು ಸರಿ ದೀಕ್ಷಾ ಸ್ಥಾನ ಸಿದ್ಧವಾಗಿದ್ದರೆ ಕೆಲವು ಇದ್ದೀರಿ, ನೀನು ಸರಿಯಾಗಿ ಸಭೆಗೆ ಬರೆದ್ರೆ ನೀನು ದೀಕ್ಷಾ ಸ್ಥಾನ ಕೊಡೋದ್ರೆ ನಾನು ಕೊಡೋದಿಲ್ಲ. ಹಿಂದೆ ಅಂತ ರೀತಿಯಲ್ಲಿ ಕೊಟ್ಟಿದ್ದುಂಟು. ಸಭೆಗೆ ಸರಿಯಾಗಿ ಬರೆದ್ರೆ ನಾನು ದೀಕ್ಷಾ ಸ್ಥಾನ ಕೂಡ ಕೊಡೋದಿಲ್ಲ. ಕಪಟವಾಗಿರೋದು ಬೇಡ. ಹಲ್ಲೆಲೂಯಾ. ಗಮನಿಸ್ರಿ, ನಾನು ಅನ್ಯೋನ್ಯತೆಯಲ್ಲಿ ಪ್ರೀತಿ ಇರಬೇಕು, ಆ ಪ್ರೀತಿಯಲ್ಲಿ ಕಪಟತೆ ಇರಬಾರದು ಎಂಬುದರ ಬಗ್ಗೆ ಮಾತಾಡ್ತಿದ್ದೇವೆ. ಎಲ್ಲ ಸಂಬಂಧಗಳಲ್ಲಿ ಅತಿಯಾದಂಥ ಕೆಟ್ಟದ್ದು ಯಾವುದಂದರೆ, ಕಪಟತನದಲ್ಲಿ ಅತಿ ಕೆಟ್ಟದ್ದು ಯಾವುದು ಅಂದರೆ, ಮತ್ತೆ ಹೇಳ್ತೀನಿ ಗಮನಿಸ್ರಿ, ಕಪಟತೆಯಲ್ಲಿ ಅತಿ ಕೆಟ್ಟದ್ದು ಯಾವುದಂದರೆ ಸಂಬಂಧಗಳಲ್ಲಿರುವಂತಹ ಕಪಟತೆ. ಸಂಬಂಧಗಳು ಇವತ್ತು ನಾವೆಲ್ಲ ನಮ್ಮ ದೇಹ ಯಾವ ರೀತಿ ಮಾಡಿಫೈ ಮಾಡಲ್ಪಟ್ಟಿದೆ ಅಂದರೆ, ರೂಪಿಸಲ್ಪಟ್ಟಿದೆ ಅಂದರೆ, ನಮ್ಮ ದೇಹ ಸಂಬಂಧಗಳಿಗೋಸ್ಕರವಾಗಿ ರೂಪಿಸಲ್ಪಟ್ಟದ್ದು. ಸಂಬಂಧ ಇಲ್ಲದೆ ನಾವು ಇರಲಿಕ್ಕಾಗಲ್ಲ. ಕೆಲವು ಅಂತಾರೆ, ನಂಗೆ ಯಾರು ಬೇಕಾಗಿಲ್ಲ, ನಾ ಬದುಕಳಕ್ಕೆ ಗೊತ್ತು ಅಂತಾರೆ. ನನಗೆ ಯಾರು ಬೇಕಾಗಿಲ್ಲ ಅಂತಾರೆ. ಬೇಕೇ ಬೇಕು. ನಾವು ಸಂಬಂಧಗಳಿಗಾಗಿ ಸೃಷ್ಟಿ ಮಾಡಲ್ಪಟ್ಟದ್ದೇ ಈ ದೇಹ.
ತಂದೆಯ ಸಂಬಂಧ, ತಾಯಿಯ ಸಂಬಂಧ, ಒಡಹುಟ್ಟಿದವರ ಸಂಬಂಧ, ಸ್ನೇಹಿತರ ಸಂಬಂಧ, ಗಂಡನ ಸಂಬಂಧ, ಮಕ್ಕಳ ಸಂಬಂಧ, ಈ ಸಂಬಂಧಗಳಿಗೋಸ್ಕರವಾಗಿ ಆತುರಿಯುವಂಥದ್ದು ಈ ದೇಹ. ಈ ದೇಹ ಸೃಷ್ಟಿ ಮಾಡಲ್ಪಟ್ಟಿರೋದೇ ಅದಕ್ಕಾಗಿ. ಆದ್ದರಿಂದ ಈ ಸಂಬಂಧಗಳಲ್ಲಿ ನಾನು ಕಪಟತೆ ಉಳ್ಳವನಾಗಿದ್ದರೆ ಅದು ಬಹಳ ಕೆಟ್ಟದ್ದು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೆಲ್ಲ ನಿಮಗೆ ಸಂಬಂಧಗಳಿದೆಯೋ ಅದರಲ್ಲಿ ಕಪಟ ಉಳ್ಳವನಾಗಿರಬೇಕು. ನಾನೊಬ್ಬ ಸಭಾಪಾಲಕನಾಗಿ ನಿಮ್ಮನ್ನು ಕಪಟತೆ ಉಳ್ಳವರಾಗಿ ನಾನು ನಿಮ್ಮನ್ನು ಪ್ರೀತಿಸೋದಾದರೆ ದೇವರದನ್ನು ನನ್ನ ಸೇವೆಯನ್ನು ಮೆಚ್ಚೋದಿಲ್ಲ. ನನ್ನ ಜನರನ್ನು, ನಾನು ಕೊಟ್ಟಂಥ ಜನರನ್ನು ನೀನು ಕಪಟವಾಗಿ ಪ್ರೀತಿಸ್ತಾ ಇದೆಯಾ, ಯಥಾರ್ಥವಾಗಿ ಅವ್ರನ್ನ ಪ್ರೀತಿಸ್ತಾ ಇಲ್ಲ, ಯಥಾರ್ಥವಾಗಿ ಅವ್ರನ್ನ ರೂಪಿಸ್ತಾ ಇಲ್ಲ, ಯಥಾರ್ಥವಾಗಿ ಅವರ ಆಶೀರ್ವಾದಕ್ಕಾಗಿ ನೀನು ಬಯಸ್ತಾ ಇಲ್ಲ ಅಂತ ಕಂಡು ಬಂದರೆ ದೇವರು ನನ್ನ ವಿಷಯದಲ್ಲಿ ಜನರಲ್ಲಿ ಕಳಿಸೋದಿಲ್ಲ. ಹಲ್ಲೆಲೂಯಾ. ಕೆಲವು ಸಂದರ್ಭಗಳಲ್ಲಿ ಸ್ವಾರ್ಥವಾಗಿ ನಡ್ಕೊಂಡದ್ದುಂಟು. ಆದರೆ ಮತ್ತೆ ಎಚ್ಚರಿಸುವಾಗ ಎಚ್ಚೆತ್ತುಕೊಂಡವರಾಗಿ ನಿಮ್ಮನ್ನು ಕಪಟವಿಲ್ಲದೆ ಪ್ರೀತಿಸಲಿಕ್ಕೆ ನಾನು ಮನಸ್ಸು ಮಾಡ್ತೇನೆ. ಆಮೇಲೆ ಗಮನಿಸ್ರಿ. ಆದ್ದರಿಂದ ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯಕ್ಕೆ ಬರೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 9ನೇ ವಚನವನ್ನು ಓದೋಣ ಯಾರಾದರೂ. ರೋಮ 12:9. ಸಾಕು. ಯಾವುದರಲ್ಲಿ ಇರಬೇಕಂತ ನಿಷ್ಕಪಟತೆ? ಪ್ರೀತಿಯಲ್ಲಿ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಮತ್ತು ನನ್ನ ಸಂಗಡ ಇರ್ರಿ, ನಮ್ಮೆಲ್ಲರಲ್ಲಿ ಪ್ರೀತಿ ಇದೆ ಅಲ್ವಾ? ಪ್ರೀತಿ ಇದೆ. ಎಷ್ಟು ಜನ ನಿಷ್ಕಪಟ ಅಂದ್ರೆ ಅರ್ಥ ಏನು? ಕಪಟವಿಲ್ಲದೆ ಅಥವಾ ಯಥಾರ್ಥವಾಗಿ ನಾನು ಏನು ಹೇಳ್ತಿದ್ದೀನೋ ಅಷ್ಟು ಸತ್ಯವೇ ಅನ್ನೋದು ಎಷ್ಟು ಜನರಲ್ಲಿದೆ. ನಾನು ಕಳೆದ ದಿನದಲ್ಲಿ ಗ್ರೂಪ್ ಪ್ರೇಯರ್ ಮಾತಾಡ್ತಾ ಇದ್ದೆ. ಕೆಲವ್ರಿಗೆ ಹೇಳ್ತಾರೆ, SMS ಮಾಡ್ತಾರೆ, ಐ ಮಿಸ್ ಯು ಅಂತ. ಏನಂತ ಅಂದ್ರೆ ಅರ್ಥ ಏನು? ನಾನು ನಿಮ್ಮನ್ನು ತುಂಬ ನೆನಪಿಸ್ಕೊತೀನಿ ಅಥವಾ ಯಾವಾಗ ನಿಮ್ಮದೇ ಧ್ಯಾನದಲ್ಲಿರ್ತೀನಿ ಎಂಬುದಾಗಿ. ಆ ರಿಟರ್ನ್ SMS ಮಾಡೋರು ಏನು ಮಾಡ್ತಾರೆ? ಐ ಮಿಸ್ ಯು. ದೇವರ ವಾಕ್ಯ ಹೇಳ್ತದೆ, ನಿನ್ನ ಹಗಲು ರಾತ್ರಿ ನನ್ನ ಧ್ಯಾನದಲ್ಲಿರುವಂಥ. ಆದರೆ ನಾವು ಜನರ ಕುರಿತಾಗಿ ಜನರನ್ನು ಮೆಚ್ಚಿಸುವಂಥ ಮಾತ್ರ ಹೇಳ್ತೀವಿ, ಐ ಮಿಸ್ ಯು ಅಂತ. ಆ ಒಂದು ಟಾಪಿಕಲ್ಲಿ ಮಾತಾಡ್ತಾ ಇದ್ದೆ ಅವರಿಗೆ. ನಾನು ದೇವರನ್ನು ಯಾವಾಗಲೂ ನಾನು ಧ್ಯಾನಿಸುವಂಥ ನೆನಪಿಸಿಕೊಳ್ಳುವಂತಹ ಆತನ ನೆನಪಿನಲ್ಲಿ ನಾನು ಇರಬೇಕು ಎಂಬುದಾಗಿ ನಾನು ಮಾತಾಡ್ತಿದ್ದೆ. ಆದರೆ ನಾವು ಅನೇಕರನ್ನು ಮೆಚ್ಚಿಸೋದು ಏನೆಂದರೆ ಐ ಮಿಸ್ ಯು ಅಂತೇಳಿ ಜನರನ್ನು ಯಾಮಾರಿಸ್ತಾ ಇದ್ವಿ. ದಯಮಾಡಿ ನಮ್ಮ ಸಭೆ ಯಾವ ಜನರು ಐ ಮಿಸ್ ಯು ಅಂತ ಯಾರಿಗೂ ಕಳಿಸ್ಬೇಡಿ. ನೀವು ನಿಜವಾಗಲೂ ನನ್ನ ಮಿಸ್ ಮಾಡ್ಕೊತಿದ್ದಾರೆ, ಕಳ್ಕೊಂಡ್ಬಿಡ್ತೀರಿ. ನಿನ್ನ ಮಿಸ್ ಮಾಡ್ಕೊಳ್ಳುವಂಥ ಸನ್ನಿವೇಶ, ನಿನ್ನ ನೆನಪು ಮಾಡ್ಕೊಳ್ಳುವಂಥ ವಿಷಯ ಯಾರಿಗಿರ್ಬೇಕು ಅಂತ ದೇವರಿಗೆ ಗೊತ್ತಾಗಿರ್ಬೇಕು. ನಾನು ಕೆಲವು ಕಡೆ ಸೇವೆಗೆ ಹೋಗ್ತೀನಿ. ಸೇವೆಗೆ ಹೋದಾಗ ನನ್ನ ಮಕ್ಕಳ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಆ ಸೇವೆ ಬಗ್ಗೆ, ಅಲ್ಲಿರುವ ಜನರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಕೆಲವರು ಅಂತಾರೆ, ನಮ್ಮನ್ನು ಮರೆತು ಬಿಟ್ಟರೆ ಅಷ್ಟೇ, ನಿಮ್ಮನ್ನ ಯಾಕೆ ನೆನಪಿಟ್ಕೊಳ್ಳೋದು? ನಾನು ನೆನಪಿಟ್ಕೊಂಡ್ರೆ ಬೈಬಲ್ ಓದಕ್ಕಂತ, ನೆನಪಿಟ್ಕೊಂಡ್ರೆ ಸೇವೆ ಮಾಡೋಕ್ಕಂತ ಆಗಲ್ಲ. ನಿಮಗೂ ಒಂದು ಸೀಕ್ರೆಟ್ ಹೇಳ್ತೀನಿ, ಎಲ್ಲಿರ್ತೀರೋ ಅಲ್ಲಲ್ಲಿ ಜಾಗದಲ್ಲಿ ಅಲ್ಲಲ್ಲಿ ಗಿರಿ. ಕಾಲೇಜ್ಗೆ ಹೋಗ್ತೀರಾ, ಅಲ್ಲಿ ಸ್ಟಡಿ ಬಗ್ಗೆ ಮಾತ್ರ ಗಮನ ಇರಲಿ. ಕೆಲಸಕ್ಕೆ ಹೋಗ್ತೀರಾ, ಕೆಲಸದ ಬಗ್ಗೆ ಮಾತ್ರ ಗಮನ ಇರಲಿ. ಕೆಲಸಕ್ಕೂ ಆದರೂ ಹೆಂಡ್ತಿ ಹೇಳ್ತಾಳೆ, ನನ್ನೇ ನೆನಪಿಟ್ಕೋಬೇಕು ನೀವು ಅಂತ. ಬೇಡಿ ಅವಶ್ಯಕತೆ ಇಲ್ಲ. ನೀನು ಎಲ್ಲೆಲ್ಲಿ ಪ್ರೆಸೆನ್ಸ್ ಏನಿರ್ತೀಯೋ, ಎಲ್ಲೆಲ್ಲಿರ್ತೀಯೋ ಆಯಾ ಸ್ಥಳದಲ್ಲಿ ಅದನ್ನು ನೆನಪಿಟ್ಕೊಂಡು ಮಾಡಿಕೊಂಡ್ರೆ ನೀನು ಎಲ್ಲದರಲ್ಲೂ ಸಕ್ಸಸ್ ಆಗಿರ್ತೀಯ. ಆಮೇಲೆ ಕಪಟ ಉಳ್ಳವರಾಗಿರ್ಬೇಡ್ರಿ. ನೆನಪೇ ಮಾಡ್ಕೊಂಡ್ರಲ್ಲ ಮಾತು ಹೇಳ್ತಾರೆ, ಯಾವಾಗಲೂ ನಿಂದೇ ನೆನಪು ನಂಗೆ ಯಾತಿಕ. ಇಂಥ ಮಾತುಗಳೆಲ್ಲ ಕೆಲವನ್ನ ಹಳ್ಳಕ್ಕೆ ತಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತವೆ. ಏನಂತ SMS ಮಾಡಬೇಡಿ, ಐ ಮಿಸ್ ಯು ಅಂತ ನೀವು ಯಾರಿಗೂ ಹೇಳಬೇಡಿ. ಯಾಕೆಂದ್ರೆ ಯಾರನ್ನೂ ನೆನೆಸ್ಕೊಂಬೇಡಿ ನೀವು. ಹಲ್ಲೆಲೂಯಾ. ನೀವು ನೆನೆಸ್ಕೊಂಡು ಏನೂ ಮಾಡಬೇಕಾಗಿಲ್ಲ. ನೀವು ಯಾವಾಗಲೂ ಕರ್ತನ ನೆನೆಸಿದ್ರೆ ಆತನ ನೆನಪಿನಲ್ಲಿ ಯಾವಾಗಲೂ ನೀನಿರ್ತೀಯ. ಕರ್ತನ ನೆನೆಸು. ಯಾವ ಮನುಷ್ಯನಿಂದ ಏನೂ ಪ್ರಯೋಜನ ಇಲ್ಲ ನಿನಗೆ. ಗಮನಿಸ್ರಿ, ನಾನು ಮಾತಾಡ್ತಿರುವಂಥದ್ದು ಅನ್ಯೂನ್ಯತೆ, ಅದರಲ್ಲಿ ಪ್ರೀತಿ ಇರಬೇಕು. ಪ್ರೀತಿಯಲ್ಲಿ ಕಪಟತೆ ಇರಬಾರದು. ಈ ವಚನ ಇರ್ತದೆ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಆಸೆ ಪಡೋಣ, ದೇವರೇ ನನ್ನ ಪ್ರೀತಿ ನಿಷ್ಕಪಟವಾಗಿರಬೇಕು. ಇವತ್ತು ಆರಾಧನೆಯಲ್ಲಿ ಹೇಳಿದ್ವಿ, ಏನೆಲ್ಲ ಮಾತುಗಳನ್ನ ಆಡಿದ್ವು. ನಾ ಹೋಗುವ ಆಡಿದ್ವಲ್ವ, ನಾ ಹೋಗುವ ಸ್ಥಳವೆಲ್ಲ ನನ್ನೊಂದಿಗೆ ಬರುವೇನೆ. ಬರ್ತಾರ ಬಂದರೆ ಕುಮಾರ್ ಬ್ರದರ್ ಹತ್ರ ಹೋಗಿ, ವಿಜಯ್ ಬ್ರದರ್ ಬಗ್ಗೆ ಗೊತ್ತಾ ನಿಮಗೆ? ಅವ್ನು ಸರಿ ಇಲ್ಲ ಅಂತೀನ? ಯಾಕೆ ಹೇಳಿ? ಯಾಕೆ ಹೇಳಲ್ಲ? ಅವ್ರ ಜೊತೆ ಬಂದಿದ್ದಾರೆ, ಎಷ್ಟು ಸಮಯ ಮಾಡಿದ್ದಾರೆ, ಅವ್ರು ಕೇಳಿಸ್ಕೊತಾರೆ. ತಪ್ಪಾಗಿಬಿಡುತ್ತೆ ನನ್ನ ಮಾತು.
ನಾನು ಎಷ್ಟು ಸಾರಿಯಿಂದ ವಿಷಯಗಳು ಹೇಳ್ತೀನಿ ಗೊತ್ತಾ, ಇನ್ನೂ ಕೆಲವರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿಲ್ಲ. ಲೋಕದವ್ರು ಶಾಪ್ ಆಗ್ತಾರೆ ಗೊತ್ತಾ, ನಿನ್ನ ನಾಲ್ಗೆ ಹಂಗೆ ಹಾಕ್ಬೇಕಾಯ್ತ. ಇನ್ನು ನಾನು ನಿಲ್ಲಿಸ್ರಿ, ದಯವಿಟ್ಟು ನಿಲ್ಲಿಸ್ರಿ ಅಂತ ಮಾತುಗಳು ಆಡೋದನ್ನು ನಿಲ್ಲಿಸಿ ಮತ್ತೊಬ್ಬರ ಕುರಿತಾಗಿ ಮಾತನಾಡೋದನ್ನು. ಆದರೆ ಇನ್ನೂ ಇವತ್ತು ನಾನು ಹೇಳ್ತೀನಿ ನೋಡ್ರಿ, ಗಮನಿಸ್ರಿ. ಪೌಲನು ತಿಮೋತಿಗೆ ಒಂದು ವಿಚಾರವನ್ನು ವಿವರಿಸ್ತಾನೆ. ಒಂದು ತಿಮೋತಿಗೆ ಬರೆದ ಪತ್ರಿಕೆ, ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ ಅದರ 5ನೇ ವಚನ. ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ಗುರಿಯಾಗಿದೆ. ಗಮನಿಸ್ರಿ. ಪ್ರತಿ ಭಾನುವಾರ ಇಲ್ಲಿ ಬರ್ತೀರಾ? ಬೇಗ ಬರ್ಕೊಂಬಿಡ್ರಿ, ಬೇಗ ಓದ್ಬಿಡ್ರಿ. ನನಗೆ ಆ್ಯಕ್ಚುಲಿ ಮುಕ್ಕಳು ನೋಡಿದ್ರೆ ನಂಗೆ ಮಾತೇ ಹೊರಡಲ್ಲ. ನಿಮ್ಮ ತಲೆ ನೋಡಿದ್ರೆ ನಾನು ಮಾತಾಡೋಕ್ಕೆ ಇಷ್ಟಪಡೋದು. ನಾನು ನೋಡಿ ಪ್ರತಿ ಭಾನುವಾರ ಇಲ್ಲಿ ಬರ್ತೀರಾ? ಪ್ರತಿ ಭಾನುವಾರ ನಾನು ಪ್ರಸಂಗ ಮಾಡ್ತೀರಾ? ಅದೇ ವಾಕ್ಯೋಪದೇಶ ಮಾಡ್ತೀರಾ? ಆ ವಾಕ್ಯೋಪದೇಶದ ಗುರಿ ಏನು ಗೊತ್ತಾ? ಈ ವಾಕ್ಯೋಪದೇಶ ಮಾಡುವ ಥರ ಉದ್ದೇಶ ಏನು ಗೊತ್ತಾ? ಮೊದಲನೇದಾಗಿ ಶುದ್ಧ ಹೃದಯ. ಎಂಥ ಹೃದಯ? ಪಕ್ಕದಲ್ಲಿ ಕೇಳಿದ್ರೆ ನಿಮ್ಮ ಹೃದಯ ಶುದ್ಧವಾಗಿದ್ದ ಅಂತ. ಉತ್ತರ ಕೇಳಬೇಡಿ. ಉತ್ತರ ಕೇಳಿದ್ರೆ ಚೆನ್ನಾಗಿರಲ್ಲ. ಇತ್ತಗ್ರಿ ಕಳಿ. ಉತ್ತರ ಕೇಳ್ಬಿಟ್ರೆ ಎದ್ದು ಹೊಂಟಾಯ್ತಾರೆ, ಪಕ್ಕದಲ್ಲಿ ಕೂತ್ಕೊಳ್ಳಲ್ಲ ನೀವು. ಓಕೆ. ಎರಡನೇದಾಗಿ ಒಳ್ಳೆ ಮನಸ್ಸಾಕ್ಷಿ. ಮೂರನೇದಾಗಿ ನಿಷ್ಕಪಟವಾದ ನಂಬಿಕೆ. ಈ 3 ವಿಷಯಗಳನ್ನು ಮುಂದಿನ ಏನು ಹೋದ್ರಿ? ಇವುಗಳಿಂದ ಹುಟ್ಟಿದ ಪ್ರೀತಿಯೇ ನಿಮ್ಮಲ್ಲಿ ಪ್ರೀತಿ ಇದೆ, ಹೌದಾ? ಅದು ಎಲ್ಲಿಂದ ಹುಟ್ಟಿದ ಪ್ರೀತಿ ಗೊತ್ತಾ? ದೇವರನ್ನ ಅರಿಯುವುದಕ್ಕಿಂತ ಮುಂಚೆನೇ ಇದ್ದಂತ ಹುಟ್ಟಿದಂಥ ಪ್ರೀತಿ. ಬಟ್ ದೇವರನ್ನ ಅರ್ಥ ಮೇಲೆ ವಾಕ್ಯೋಪದೇಶವನ್ನು ಕೇಳುವುದಕ್ಕೆ ಬರುವಂತ ನಿಮ್ಮಲ್ಲಿ ಈ ಪ್ರೀತಿ ಹುಟ್ಟಬೇಕಂತೆ. ಯಾವುದರಿಂದ? ಶುದ್ಧ ಹೃದಯದಿಂದ ನಿನ್ನಲ್ಲಿ ಪ್ರೀತಿ ಹುಟ್ಟಬೇಕು. ಒಳ್ಳೆ ಮನಸ್ಸಾಕ್ಷಿಯಿಂದ ನಿಮ್ಮ ಪ್ರೀತಿ ಹುಟ್ಟಬೇಕು. ನಿಷ್ಕಪಟವಾದ ನಂಬಿಕೆಯಿಂದ ನಿನ್ನ ಪ್ರೀತಿ ಹುಟ್ಟಬೇಕು. ಈ 3 ವಿಷಯ ಯಾರ್ಯಾರಿಗೆ ಉಪಯೋಗವಾಗ್ತದೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಗಮನಿಸ್ರಿ. ಯಾರಿಗೆ ನಂಬಿಗಸ್ತರಾಗಿರಬೇಕು, ಯಾರಿಗೆ ಈ 3 ಕಾರ್ಯಗಳ ಬಗ್ಗೆ ಏನು ಹೇಳ್ತದೆ ಅನ್ನೋದನ್ನು ನಾನು ಹೇಳ್ತೀನಿ. ಮೊದಲನೇದಾಗಿ ಶುದ್ಧ ಹೃದಯ. ಇದು ನಿನ್ನಲ್ಲಿ ನನ್ನಲ್ಲಿ ಶುದ್ಧ ಹೃದಯ ಇದ್ದು ಬಿಟ್ರೆ ನಾನು ದೇವರಿಗೆ ನಂಬಿಗಸ್ತನು ಅಂತ ಅರ್ಥ. ಶುದ್ಧ ಹೃದಯ ಇದ್ದರೆ ಯಾರಿಗೆ ನಂಬಿಗಸ್ತನು? ದೇವರಿಗೆ ನಂಬಿಗಸ್ತನು. ಇವತ್ತು ನನ್ನಲ್ಲಿ ಶುದ್ಧ ಹೃದಯ ಇಲ್ಲ ಅಂದರೆ ನಾನು ಯಾರಿಗೆ ನಂಬಿಗಸ್ತನಲ್ಲ? ದೇವರಿಗೆ ನಂಬಿಗಸ್ತಳು ಅಲ್ಲ. ಹಾಗಿದ್ರೆ ದೇವರಿಗೆ ನಂಬಿಗಸ್ತನಾಗಬೇಕು ಅಂದರೆ, ವಾಕ್ಯೋಪದೇಶದಿಂದ ಹುಟ್ಟುವಂಥ ಪ್ರೀತಿ ನನ್ನಲ್ಲಿ ಕಾರ್ಯ ಮಾಡಬೇಕು ಅಂದರೆ ಏನಾಗಬೇಕಾಗಿದೆ? ನನ್ನಲ್ಲಿ ಶುದ್ಧ ಹೃದಯ ರೂಪುಗೊಳ್ಳಬೇಕು. ಶುದ್ಧ ಹೃದಯ ಅಂದರೆ ತಂದೆ ತಾಯಿಗಳನ್ನು ಅವ್ರು ಹೇಳುವಂಥ ಮಾತುಗಳನ್ನು ನಾನು ಸರಿಯಾಗಿ ಸ್ವೀಕರಿಸ್ತೀನಿ ಅಂದರೆ, ಅವು ಅಷ್ಟು ಚಾಚು ತಪ್ಪದೆ ಮಾಡ್ತಿದ್ದೀನಿ ಅಂದರೆ, ಎಲ್ಲೇ ಹೋದರೂ ಕೂಡ ತಂದೆ ತಾಯಿಗಳಿಗೆ ನಾನು ಹೇಳಿ ಹೋಗ್ತಿದ್ದೀನಿ ಅಂದರೆ ನನ್ನ ತಂದೆ ತಾಯಿಗಳ ಕುರಿತಾಗಿ ನಾನು ಶುದ್ಧ ಹೃದಯವುಳ್ಳವನಾಗಿ ಯೋಚನೆ ಮಾಡ್ತಿದ್ದೀನಿ ಅಂತ ಅರ್ಥ. ಎರಡನೇದಾಗಿ ನಾನು ಫಸ್ಟ್ ಹೇಳ್ತಿರೋದು, ಈ ಶುದ್ಧ ಹೃದಯ ದೇವರಿಗೆ ಮೆಚ್ಚುಗೆ ಆಗುತ್ತೆ. ಎರಡನೆಯದು ಒಳ್ಳೆಯ ಮನಸ್ಸಾಕ್ಷಿ, ಹೌದಾ? ಈ ಒಳ್ಳೆಯ ಮನಸ್ಸಾಕ್ಷಿ ಇದ್ದರೆ ಮನುಷ್ಯರಿಗೆ ನಂಬಿಗಸ್ತರಾಗಿರ್ತೀವಿ. ಮನುಷ್ಯರಿಗೆ ನಂಬಿಗಸ್ತಿಕೆ 3 ವಿಚಾರ. ಒಂದು ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ. ಶುದ್ಧ ಹೃದಯ ದೇವರಿಗೆ ನಂಬಿಗಸ್ತಿಕೆಯನ್ನು ತೋರಿಸ್ತದೆ. ನಿಷ್ಕಪಟವಾದ ನಂಬಿಕೆ ಮನುಷ್ಯರಿಗೆ ನಂಬಿಗಸ್ತಿಕೆಯನ್ನು ತೋರಿಸ್ತದೆ. ಮನುಷ್ಯರಲ್ಲಿ ಇವತ್ತು ನಿಮ್ಮನ್ನು ಕೇಳ್ತೀನಿ, ಯಾರಾದರೂ ನಿಮಗೆ ಒಬ್ಬರು ಕಂಪ್ಲೀಟ್ ನಂಬಿಗಸ್ತರು ಅಂತ ಒಬ್ಬರಾದರೂ ಇದ್ದಾರಾ? ಕೆಲವರು ಸಿಕ್ಕಿರ್ಬೋದು, ಹೌದಾ? ಕೆಲವರು ಸಿಕ್ಕಿರ್ಬೋದು. ಅವರು ಕೂಡ ಯಾಕೆ ಸಿಕ್ಕಿದ್ರೆ ಗೊತ್ತಾ? ಸರಿಯಾದ ಟೆಸ್ಟ್, ಸರಿಯಾದ ಪರೀಕ್ಷೆ ನಿಮ್ಮಿಬ್ಬರ ಮಧ್ಯದಲ್ಲಿ ಉಂಟಾಗದಿರೋದ್ರಿಂದ. ಹಲ್ಲೆಲೂಯಾ. ಸರಿಯಾದ ಟೆಸ್ಟ್ ಉಂಟಾಗಿದ್ದರೆ ಅವರು ನಿಜವಾಗಿಯೂ ನಿಷ್ಕಪಟವಾದಂತಹ ನಂಬಿಕೆ ಉಳ್ಳವರಾಗಿ, ಮನಸ್ಸುಳ್ಳವರಾಗಿ ನನ್ನ ಜೊತೆ ಇದ್ದಾರಾ? ಎರಡನೇದಾಗಿ ಒಳ್ಳೆಯ ಮನಸ್ಸಾಕ್ಷಿ ನಿಮಗಿದೆಯಾ? ಇದೆಯಲ್ವಾ? ಯಾರು ಅಲ್ಲಡಿಸ್ತಿಲ್ಲ? ಸೊತ್ಕಿತ್ತೋಗಿದ್ದ ಮನಸ್ಸಾಕ್ಷಿ ಸತ್ತೋದ್ರೆ ಇಟ್ಸ್ ವೆರಿ ಡೇಂಜರ್. ಮನಸ್ಸಾಕ್ಷಿ ನಮಗೆ ಚುಚ್ಚಬೇಕು. ಒಂದು ಪಾರ್ಕ್ ಒಳಗೆ ಹೋಗ್ತೀವಿ. ಒಂದು ಪಾರ್ಕ್ ಒಳಗೆ ಹೋಗುವಾಗ ಅಲ್ಲಿ ಎಂಟ್ರಿಲಿ ಬರೆದಿರುತ್ತೆ, ಏನಂತ? ಇಲ್ಲಿ ಹೂವುಗಳನ್ನು ಕೀಳಬಾರದು ಅಂತ ಬರೆದಿರುತ್ತೆ. ಪಾರ್ಕ್ನೆಲ್ಲ ಸುತ್ತಾಡ್ಕೊಂಡು ಹೋಗ್ತೀವಿ, ತುದಿಗೆ ಹೋಗಿರ್ತೀವಿ, ಅಲ್ಲೊಂದು ಹೂ ಇಷ್ಟ ಆಗುತ್ತೆ. ತಕ್ಷಣ ಮನಸ್ಸು ಹೇಳುತ್ತೆ, ಬೋರ್ಡ್ ಓದಿದೆಯೇ ಮುಂದೆ ಏನು ಮಾಡಬೇಡ, ಕೀಳಬೇಡ ಅಂತ ಹೇಳಿದೆ, ಕೀಳಬೇಡ. ಮನಸ್ಸಾಕ್ಷಿ ಹೇಳುತ್ತೆ. ಅದನ್ನೂ ಮೀರಿ ನೀ ಕಿತ್ತರೆ ಏನಾಗುತ್ತೆ ಗೊತ್ತಾ? ಆ ಮನಸ್ಸಾಕ್ಷಿನ ಸಾಯಿಸ್ತಾ ಇದೆಯಾ ನೀನು ಅಂತ. ಮನಸ್ಸಾಕ್ಷಿ ಸತ್ತೋಗುತ್ತೆ. ಆಗ ಕೆಲವು ವೇಳೆ ಏನೇ ತಪ್ಪು ಮಾಡಿದ್ರು ನಿಮಗೆ ಅರಿವಿಗೆ ಬರಲ್ಲ, ತಪ್ಪು ಮಾಡ್ತಿದ್ದೀನಿ ಅನ್ನೋದಕ್ಕೆ ಗ್ರಹಿಕೆನೇ ಬರಲ್ಲ.
ಹೆಂಗೋ ಜೀವನ ಒಯ್ತಾಗ ಹೋಗ್ಲಿ ಬಿಡು ಅಂತ ಒಯ್ದಿರ್ತಿದ್ದಾರೆ. ಈ ನಂಬಿಗಸ್ತಿಕೆ ಏನು ನಿಷ್ಕಪಟವಾದ ಮನಸ್ಸಾಕ್ಷಿ ನಿನ್ನ ಮನಸ್ಸಾಕ್ಷಿ ನಿನಗೆ ಹೇಳೋದಾದರೆ, ಒಬ್ಬ ವ್ಯಕ್ತಿ ಒಂದು ಹಣದ ವಿಷಯದಲ್ಲಿ ನೀನು ನಂಬ್ತಾರೆ ಅಂದರೆ ನಿನ್ನ ಮನಸ್ಸಾಕ್ಷಿ ಹೇಳಬೇಕು ಅವರಿಗೆ ನಂಬಿಗಸ್ತರಾಗಿರಬೇಕು ಅಂತ ಹೇಳಿ. ನಿನಗೆ 1 ಲಕ್ಷವನ್ನು ಕೊಟ್ಟು ಯಾವುದೇ ಆಧಾರ ಇಲ್ಲದೆ ನಿನ್ನ ಕೈಲಿ ಯಾವಾಗ ಆಗುತ್ತೆ ಅವಾಗ ಕೊಡು ಅಂದರೆ ಏನು ಮಾಡ್ತೀಯ? ಬೇಗ ಕೊಡಬೇಕು. ಎರಡದಾಗಿ ಯಾವಾಗ ಆಗುತ್ತೋ ಕೊಡಲೇಬೇಕು. ಒಂದು ವೇಳೆ ಈಗ ನನಗೆ ನಂಬಿಗಸ್ತನು ಅಂತ ಇಟ್ಕೊಳ್ಳಿ, ಕುಮಾರ್ ಬ್ರದರು ನನಗೆ 1 ಲಕ್ಷ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಕೊಡಬೇಕು. ನನಗೆ ದಿಢೀರ್ನ ಕಾಯಿಲೆ ಬಂದ್ಬಿಡ್ತು, ಇಂದೋ ನಾಳೆನೋ ಅಂತಿರ್ತೀನಿ. ಏನು ಅನ್ಕೋತೀನಿ, ನನಗ ಕೊಡಬೇಕಿತ್ತು, ಕೊಡಲಿಲ್ಲ, ಸತ್ತೋದ್ರೆ ದುಡ್ಡು ಉಳ್ಕೊತಬಿಡು ಅಂದುಕೊಂಡ್ರೆ ಒಳ್ಳೆ ಮನಸ್ಸಾಕ್ಷಿನ ತಕ್ಷಣ ನಾನು ಕರೆಗೇನು ಮಾಡಬೇಕು? ನನ್ನ ಮಗನಿಗೆ ಮಗನಿಗೆ ಕರೆದು, ಒಂದು ವೇಳೆ ನಾನು ಇದ್ದಂಗೆ ಆದರೆ ಒಂದು ಸಮಯ ಬಂದು ನೀನು ಹಣ ಸಂಪಾದನೆ ಮಾಡಿದ್ರೆ ಕುಮಾರ್ ಅವ್ರಿಗೆ ಏನು ಮಾಡು, ನೀನು 1 ಲಕ್ಷ ಕೊಟ್ಬಿಡು. ಇದರ ಅರ್ಥ ಏನು? ಒಳ್ಳೆಯ ಮನಸ್ಸಾಕ್ಷಿ. ಇಂತಹ ವ್ಯಕ್ತಿಗಳನ್ನು ಜನರು ನಂಬಲಿಕ್ಕೆ ಬೇಗ ಇಷ್ಟಪಡ್ತಾರೆ, ಗಮನಿಸ್ತಾರೆ. ಕೆಲವು ದಿನಗಳು ನನ್ನನ್ನು ಬೇಗ ನಂಬ್ತಾರೆ. ಇವತ್ತು ನಾನು ಕೇಳಿದಲ್ವಾ, ನಿಮ್ಗೆ ಎಷ್ಟು ಜನ ನಂಬಿಗಸ್ತರು ಸಿಕ್ಕಿದರು ಅಂತ. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಎಷ್ಟು ಜನರಿಗೆ ನಂಬಿಗಸ್ತರಾಗಿ ಸಿಕ್ಕಿದರು? ನೀವು ಎಷ್ಟು ಜನರಿಗೆ ನಂಬಿಗಸ್ತರಾಗಿ ಸಿಕ್ಬಿಟ್ಟಿದ್ದೀರಿ? ನನ್ನ ಸ್ನೇಹಿತರಿದ್ದಾರೆ ಭಾಷೆ, ನಾನು ಬಿಟ್ಟರೆ ಯಾರನ್ನೂ ನಂಬಲ್ಲ ಅವರು ಅನ್ನೋ ಥರ ನಮ್ಮ ಜೀವನದಲ್ಲಿ ಕಾಣಿಸಲ್ಪಟ್ಟಿದ್ದೀವ. ನಂಬಿಗಸ್ತಕ್ಕೆ ಒಂದು ಒಳ್ಳೆಯ ಮನಸ್ಸಾಕ್ಷಿ, ಮತ್ತೆ ಹೇಳ್ತಾರೆ ಶುದ್ಧ ಹೃದಯ ದೇವರಿಗೆ ನಂಬಿಗಸ್ತಿಕೆ. ಒಳ್ಳೆಯ ಮನಸ್ಸಾಕ್ಷಿ ಮನುಷ್ಯರಿಗೆ ನಂಬಿಗಸ್ತಿಕೆ. ಮೂರನೇದಾಗಿ ನಿಷ್ಕಪಟವಾದ ನಂಬಿಕೆ. ಈ ನಿಷ್ಕಪಟವಾದ ನಂಬಿಕೆ ವಾಕ್ಯಕ್ಕೆ ನಂಬಿಗಸ್ತಿಕೆಯನ್ನು ತೋರಿಸುವಂಥದ್ದು. ವಾಕ್ಯಕ್ಕೆ ಎಲ್ಲರ ಜೊತೆ ಇದಿರಲ್ವಾ? ವಾಕ್ಯಕ್ಕೆ ಇವತ್ತು ವಾಕ್ಯವನ್ನು ಓದುವಾಗ ಆ ವಾಕ್ಯ ಹೇಳುವಂಥ ಪರಿಪೂರ್ಣವಾದ ಅರ್ಥವನ್ನು ಅಥವಾ ಆ ಹೇಳುವಂಥ ಕಂಟೆಂಟ್, ಆ ವಿಷಯಗಳನ್ನು ನಾವು ಹೌದು ನನಗಾಗಿಯೇ ಇಷ್ಟು ಪರಿಪೂರ್ಣ ಹೇಳ್ತದೆ ಅಂತ ಸ್ವೀಕರಿಸುವಂತಹ ಆ ನಿಷ್ಕಪಟವಾದ ನಂಬಿಕೆ ಆ ರೀತಿಯಲ್ಲಿ ದೇವರ ವಾಕ್ಯವನ್ನು ನಂಬುವಂತೆ ಮಾಡ್ತದೆ. ಇವತ್ತು ಎಷ್ಟೋ ಜನರಿಗೆ ದೇವರ ವಾಕ್ಯ ಓದಲ್ಲ, ಎಷ್ಟೋ ಜನರು ವಾಕ್ಯಗಳಿಂದ ಪ್ರಯೋಜನಗಳನ್ನು ಪಟ್ಕೊಳ್ಳೋದಿಲ್ಲ. ಯಾಕೆ ಗೊತ್ತಾ? ನೀನು ನಿಷ್ಕಪಟವಾದ ನಂಬಿಕೆ ಉಳ್ಳವನಾಗಿ ವಾಕ್ಯವನ್ನು ಓದದೇ ಇರೋದ್ರಿಂದ ಆ ವಾಕ್ಯದಲ್ಲಿರ್ತಕ್ಕಂತಹ ಆಶೀರ್ವಾದಗಳು ನಿನಗೆ ಬಂದು ತಲುಪ್ತಾ ಇಲ್ಲ. ಇವತ್ತು ವಾಕ್ಯದಲ್ಲಿರ್ತಕ್ಕಂಥ ಆಶೀರ್ವಾದಗಳು ನಾನು ಬಂದು ತಲುಪದೇ ಇರೋದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ನನ್ನಲ್ಲಿ ನಿಷ್ಕಪಟವಾದ ನಂಬಿಕೆ ಇಲ್ಲದೆ ಇರೋದು. ನನಗೆ ನಿಷ್ಕಪಟವಾದ ನಂಬಿಕೆ ಇದೆ ಅಂದರೆ ಯಾವ ವಚನ ತೆಗೆದು ನನಗಾಗಿ ಮಾತನಾಡುತ್ತೆ ಅದು ನನ್ನ ಜೀವನದಲ್ಲಿ ನೆರವೇರ್ತದೆ ಎಂಬುದಾಗಿ ನಂಬುವವರ ಜೀವನದಲ್ಲಿ ಖಂಡಿತವಾಗಿ ನೆರವೇರ್ತದೆ. ಸತ್ಯವೇದ ಇರ್ತದೆ, ಸತ್ತವರನ್ನ ದೇವರು ಎಬ್ಬಿಸಿದ್ದಾರೆ ಅಂತೇಳಿ. ದೇವರು ಆದಿಯಲ್ಲಿ ಯಾವ ವಿಧದಲ್ಲಿ ದೇವರು ಮಾತನಾಡುವಂಥ ಗಮನಿಸ್ರಿ. ಉದಾಹರಣೆಗೆ ಕತ್ತೆ ಮಾತಾಡ್ತಾ ಯಾರ ಸಂಗಡ? ಸರಿ, ದೇವರು ಕತ್ತೆಗೆ ನೀನು ಮಾತಾಡುವಂಥ ಯಾವ ಭಾಷೆಯಲ್ಲಿ ಹೇಳಿರ್ಬೋದು? ಸರಿ, ಯೋನ ಸಮುದ್ರಕ್ಕೆ ಎತ್ತಿ ಬಿಸಾಕಿದ್ರು. ಈಗ ದೇವರು ಮೀನಿಗೆ ಯಾವ ಭಾಷೆಯಲ್ಲಿ ಹೇಳಿರ್ಬೋದು? ನಮಗೆ ಗೊತ್ತಿಲ್ಲ, ಒಟ್ಟಲ್ಲಿ ನಮಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಯಾವ ವಿಧದಲ್ಲಿ ದೇವರು ಮಾತನಾಡಬೇಕೋ ಅವರಿಗೆ ತಕ್ಕ ಹಾಗೆ ದೇವರು ಮಾತನಾಡ್ತಾರೆ. ಇವತ್ತು ನನಗೆ ತಕ್ಕ ಹಾಗೆ ದೇವರ ವಾಕ್ಯ ಮಾತನಾಡುತ್ತೆ ಅಂತ ನಂಬುವವರು ಅದನ್ನು ಪರಿಪೂರ್ಣವಾಗಿ ನೀನು ಸ್ವೀಕರಿಸೋದಾದರೆ ಅದುವೇ ನಿಷ್ಕಪಟವಾದಂಥ ನಂಬಿಕೆ. ನಿಷ್ಕಪಟ. ನಾನು ಮಾತಾಡ್ತಿರೋದೇ ಇವತ್ತು ಪ್ರೀತಿಯಲ್ಲಿ ಏನಿರಬಾರ್ದು, ಕಪಟತೆ ಇರಬಾರದು ಎಂಬುದಾಗಿ ಮಾತನಾಡ್ತಾ ಇದ್ದೀನಿ. ನಿಷ್ಕಪಟ ಉಳ್ಳತವರಾಗಿರಬೇಕೆಂಬುದಾಗಿ ನಾನು ಮಾತನಾಡ್ತಾ ಇದ್ದೀನಿ. ಇದಿಲ್ಲದೆ ಒಂದು ವೇಳೆ ನಾವು ಅನ್ಯೂನ್ಯತೆ ಹೊಂದ್ಕೋಬೇಕು ಅಂತ ನೀವು ಪ್ರಯಾಸ ಪಡ್ತೀರ, ಅದು ನಡೆಯಲ್ಲ. ಆದಷ್ಟು ಬೇಗ ನಿನ್ನ ಪ್ರೀತಿಯಲ್ಲಿ ಕಪಟತೆಯನ್ನು ದೂರ ಮಾಡಿದ್ರೆ ನೀನು ಆದಷ್ಟು ಬೇಗ ಅನ್ಯೋನ್ಯತೆ ಉಳ್ಳವಳಾಗಿ ಕಾಣಿಸಲ್ಪಡ್ತೀಯ. ಆಮೇಲೆ ಹೀಗೆ ಈ 3 ವಿಷಯಗಳಲ್ಲಿ ನಾವು ಎಲ್ಲೆಲ್ಲ ಸರಿಪಡಿಸ್ಕೋಬೇಕೆಂಬುದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ವಚನ ತೆಗೆದುಕೊಳ್ಳೋಣ. ಒಂದು ಯೋಹಾನನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ ಅದರ 7ನೇ ವಚನ. ಯೋಹಾನನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ ಅದರ 7ನೇ ವಚನ. ಸಾಕು. ನಾವು ಬೆಳಕಿನಲ್ಲಿ ನಡೆದರೆ ನಾವು ಅನ್ಯೋನ್ಯತೆಯಲ್ಲಿ ಇದ್ದೇವೆ. ಬೆಳಕಿನಲ್ಲಿ ನಡೆದರೆ ದೇವರು ಬೆಳಕಾಗಿದ್ದಾರೆ. ನಾವು ದೇವರು ಹೇಳಿದ ಪ್ರಕಾರವಾಗಿ ನಮ್ಮ ಜೀವಿತಗಳನ್ನು ರೂಪಿಸಿಕೊಂಡು ನಡೆಯೋದಾದರೆ, ಅಥವಾ
ಬೆಳಕಿನಲ್ಲಿ ನಡೆದಿದ್ದೇನು? ಬೆಳಕಿನಲ್ಲಿ ಇದ್ದಕ್ಕೆ ತೋರು ಕಾಣುತ್ತಾ? ಇದ್ದದ್ದು ಇದ್ದ ಹಾಗೆ ಕಾಣುತ್ತಾ? ಅದು ಬೆಳಕು. ಬೆಳಕಿನಲ್ಲಿ ನಡೆಯೋದು ಅಂದರೆ ನನ್ನ ಹೃದಯದಲ್ಲಿ ಹೇಗಿದ್ದೀನೋ ಹಾಗೆ ನಾನು ನಡ್ಕೊಳ್ಳೋದು. ಒಳಗೆ ಇಲ್ಲದೇ ಇರುವಂಥ ಪ್ರೀತಿಯನ್ನು ಹೊರಗಡೆ ತೋರಿಸ್ಲಿಕ್ಕೆ ತೋರಿಸೋದು ಅದು ಕತ್ತಲೆ ಇರುವಂಥ ಜೀವಿತ. ಯಥಾರ್ಥವಾಗಿ ಯಾರಿರ್ತಾರೋ ಅವರು ಅನ್ಯೋನ್ಯವಾಗಿರ್ತಾರೆ ಅಂತಲೇ ಅದರ ಅರ್ಥ. ಬೆಳಕಿನಲ್ಲಿ ನಡೆದರೆ, ಬೆಳಕಿನಲ್ಲಿ ನಡೆಯೋದು ಅಂದರೆ ಇದ್ದ ಹಾಗೆ ಕಾಣುತ್ತೆ, ಅದೇ ಪ್ರಕಾರ ನಾನು ನಡೀತೀನಿ, ಎಡುವುದಿಲ್ಲ. ಇನ್ನೊಂದು ಒಬ್ಬ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ಬಗ್ಗೆ ನಾನು ತೋರಿಸ್ತೀನಿ. ಅರಸುಗಳು, 2 ಅರಸುಗಳು ಬನ್ನಿರಿ. ಈ ವ್ಯಕ್ತಿ ಏನು ಮಾಡ್ತಾರೆ ಅನ್ನೋದನ್ನು ಗಮನಿಸೋಣ. 2 ಅರಸುಗಳು, ಹಳೆಯ ಒಡಂಬಡಿಕೆಯಲ್ಲಿ 10ನೇ ಅಧ್ಯಾಯ, ಪೇಜ್ ನಂಬರ್ 419. ಹಳೆಯ ಒಡಂಬಡಿಕೆಯಲ್ಲಿ 2 ಅರಸುಗಳು, ಪೇಜ್ ನಂಬರ್ 419, 10ನೇ ಅಧ್ಯಾಯ. 2 ಅರಸುಗಳು 10ನೇ ಅಧ್ಯಾಯ, ಅದರ 15 ಮತ್ತು 16ನೇ ವಚನವನ್ನು ಓದೋಣ. 15 ಮತ್ತು 16. ಸಾಕು, ಇಲ್ಲೊಂದು ಘಟನೆ ನಡೀತಿದೆ. ಇದನ್ನು ಸಿಂಪಲಾಗಿ ಹೇಳಿ ನಾನು ಮುಂದೆ ಹೋಗ್ತೀನಿ, ಗಮನಿಸ್ರಿ. ಇಲ್ಲಿ ಯೇಹು ಹೋಗ್ತಾ ಇದ್ದಂಥ ವೇಳೆ ದಾರಿಯಲ್ಲಿ ರಥದಲ್ಲಿ ಹೋಗ್ತಾ ಇರ್ತಾನೆ. ಆಗ ರೇಖಾಬನ ಮಗನಾದ ಯೋನಾದಾಬನನ್ನು ಕಂಡು ವಂದಿಸ್ತಾನೆ. ಏನು ಮಾಡ್ತಾನೆ? ಗಾಡಿಯಲ್ಲಿ ಹೋಗುವಾಗ ಒಬ್ಬರು ಸಿಕ್ಕರು, ನಮಸ್ಕಾರ ವಂದಿಸಿದ್ರು. ವಂದಿಸಿಬಿಟ್ಟು ಈಗ ಒಂದು ಮಾತು ಕೇಳ್ತಾನೆ. ಏನಂತ? ನಿನ್ನ ವಿಷಯದಲ್ಲಿ ನನ್ನ ಮನಸ್ಸು ಯಥಾರ್ಥವಾಗಿರುವಂತೆ ನಿನ್ನ ಮನಸ್ಸು ಯಥಾರ್ಥವಾಗಿದೆಯೋ? ಕೈ ಕೊಟ್ಬಿಟ್ಟು ಏನು ಕೇಳ್ತಿದ್ದಾನೆ? ನನ್ನ ಮನಸ್ಸು ನಿನ್ನ ವಿಷಯದಲ್ಲಿ ಭಾಳ ಯಥಾರ್ಥವಾಗಿದೆ. ಯಥಾರ್ಥ ಅಂದರೆ ಇದ್ದ ಹಾಗೆ. ನಿನ್ನ ಮೇಲೆ ನಂಗೆ ಪ್ರೀತಿ ಇದೆಯಾ, ಆದ್ರಿಂದಲೇ ನಾನು ಕೈ ಕೊಡು ಅಂತ ಕೇಳ್ತಿದ್ದಾನೆ. ಏನು ಮಾಡ್ತಾನೆ ಅವನು? ತಕ್ಷಣ ಕೈ ಕೊಡ್ತಾನೆ. ಹೌದು, ನಾನು ಕೂಡ ನಿನ್ನ ವಿಷಯದಲ್ಲಿ ಯಥಾರ್ಥವಾಗಿದ್ದೇನೆ, ಅಂದರೆ ಕಪಟವಾಗಿ ನಾನು ನಿನ್ನ ಸಂಗಡ ಇಲ್ಲ ಅಂತ ಯೋನಾದಾಬನು ಹೇಳ್ತಾನೆ. ನನ್ನ ಜೊತೆ ಇದ್ದೀರಾ? ಯೋನಾದಾಬನು ಯೇಹು ಹೇಳ್ತಿದ್ದಾನೆ, ಕೈ ಕೊಟ್ಟು ನಾನು ಕೂಡ ಯಥಾರ್ಥವಾಗಿದ್ದೇನೆ ಅಂತೇಳಿ. ಸರಿ, ನನ್ನ ವಿಷಯ ಯಥಾರ್ಥವಾಗಿದೆಯಲ್ಲ ಅಂತೇಳಿ ತನ್ನ ರಥಕ್ಕೆ ಕರೆದುಕೊಂಡು ಕೂರಿಸ್ಕೊತಾನೆ. ಈಗ ಹೋಗಿ ಒಂದು ತಲುಪಬೇಕಾದ ಒಂದು ಪ್ರಾಂತ್ಯವನ್ನು ತಲುಪಿದ ನಂತರ ಅವನೇನು ಮಾಡ್ತಾನೆ? 17ನೇ ವಚನ ಓದ್ತೀನಿ ನೋಡ್ರಿ. 17ನೇ ವಚನ. ಸಮಾರ್ಯವನ್ನು ಸೇರಿದ ನಂತರ ಅಲ್ಲಿ ಉಳಿದಿದ್ದ ಅಹಾಬನ ಸಂತಾನದವರನ್ನೆಲ್ಲ ಸಂಹರಿಸಿಬಿಟ್ಟನು. ಯಥಾರ್ಥವಾಗಿದ್ದೀನಿ ನನ್ನೂ ಕರ್ಕೊಂಡು ಹೋಗುವಂತ ಬಂದವನು ಏನು ಮಾಡ್ದ? ಅಲ್ಲೋಗಿ ಎಲ್ಲರನ್ನೂ ಕೊಲೆ ಮಾಡಿಬಿಟ್ಟ. ಯಥಾರ್ಥತೆ ಇಲ್ಲದೆ ಕೈ ಕುಲುಕೋದು ವೇಸ್ಟ್. ಅವ್ನು ಕೈ ಕೊಡೋದು ಕೇಳ್ದ, ಕೈ ಕೊಡೋದು ಕೇಳ್ತಾನೆ. ಯಥಾರ್ಥವಾಗಿದೆಯಾ ನನ್ನ ವಿಷಯದಲ್ಲಿ? ಹೌದು ಅಂತ ಕೈ ಕೊಡುವಂತಾನೆ, ಕೈ ಕೊಡ್ತಾನೆ. ಇವತ್ತು ತುಂಬ ಜನ ಕೈ ಕೊಡ್ತಾರೆ ಅಂದ ತಕ್ಷಣ ನೀವು ಯಥಾರ್ಥವಾಗಿದ್ದಾರೆ ಅಂತ ನೆನೆಸ್ಬೇಡ್ರಿ. ಅಥವಾ ನೀವು ಯಥಾರ್ಥತೆ ಇಲ್ಲದೆ ಕೈ ಕೊಡುವುದು, ಕೈ ಕುಲುಕುವುದು, ಹಗ್ ಮಾಡುವುದು, ಮುದ್ದಿಡುವುದು, ಇದು ಯಾವುದು ಕೂಡ ಯಥಾರ್ಥತೆ ಇಲ್ಲದೆ ಅದು ಪ್ರಯೋಜನವಿಲ್ಲದ್ದು. ಏನು ಹೇಳಬೇಕು ಅಂದರೆ ಅದು ಅಸಹ್ಯವಾದದ್ದು. ಯಥಾರ್ಥತೆ ಇರಬೇಕು ನಮ್ಮಲ್ಲಿ. ಪ್ರೀತಿಯಲ್ಲಿ ನಿಷ್ಕಪಟತೆ ಇರಬೇಕು. ಕಪಟವುಳ್ಳಂಥ ಪ್ರೀತಿ ಉಳ್ಳಂತಹ ಅನೇಕರನ್ನು ನೀವು ಪಡ್ಕೊಂಡಿದ್ದೀರಿ. ಎಲ್ಲರೂ ನನ್ನ ಸಂಗಡ ಇರಬೇಕು. ಕಪಟತೆ ಉಳ್ಳಂತಹ ಜನರನ್ನು ಪಡ್ಕೊಂಡಿದ್ದೀರಿ. ಅವರ ಪ್ರೀತಿಯಲ್ಲಿ ಅವರ ಉದ್ದೇಶ ಏನಿದೆ ನಿನಗೆ ಗೊತ್ತಾಗೋದಿಲ್ಲ. ಕೆಲವರ ಪ್ರೀತಿ ಅವರ ಹಿನ್ನೆಲೆ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿರ್ತದೆ. ಇನ್ಕ್ಲೂಡಿಂಗ್ ನಾನು ಸೇರಿಸಿರ್ತೀನಿ. ಏನಾದರೂ ಪ್ರೀತಿಸ್ತಿದ್ರೆ ಅದರ ಹಿಂದೆ ಸ್ವಾರ್ಥತೆ ಇದೆಯಾ ಅನ್ನೋದಕ್ಕೆ ಗುರುತಿಡಿ. ಗೊತ್ತಾಗಲಿಲ್ವಾ? ಅದರಿಂದ ದೂರ ಆಗು. ಇಂಥ ಕಪಟವುಳ್ಳಂತಹ ಪ್ರೀತಿಯನ್ನು ನೀನು ಗುರುತಿಸಿ ಎಚ್ಚರಿಕೆ ಉಳ್ಳವನಾಗಿ ನಾನು ನಡ್ಕೊಳ್ಳೋದಾದರೆ ನಾನು ಮೋಸ ಹೋಗೋದಿಲ್ಲ. ಅನ್ಯೋನ್ಯ. ಇವತ್ತು ತುಂಬ ಜನ ಕೆಲವರು ಮಾತು ಕೇಳಿದಿರ, ಸ್ನೇಹಿತರು ಅಂದರೆ ಆಗಲ್ಲ ಕೆಲವರಿಗೆ. ಯಾಕೆ ಹೇಳಿ? ಸ್ನೇಹಿತರಿಂದ ಮೋಸ ಹೋಗಿರ್ತಾರೆ. ಪ್ರೀತಿ ಮಾಡೋರು ಅಂದರೆ ಕೆಲವರಿಗೆ ಇಷ್ಟ ಆಗಲ್ಲ. ಯಾಕೆ ಹೇಳಿ? ಕೆಲವರಿಗೆ ಮದುವೆ ಅಂದರೆ ಆಗಲ್ಲ. ಯಾಕೆ ಹೇಳಿ? ಮದುವೆ ಮಾಡ್ಕೊಂಡು ಮೋಸ ಹೋಗಿರ್ತಾರೆ. ನಮ್ಮ ಬೆಂಗಳೂರಲ್ಲಿ ನಾನು ಆಫೀಸಲ್ಲಿ ವರ್ಕ್ ಮಾಡುವಾಗ ಒಬ್ಬ ಸಹೋದರಿ ಹೇಳ್ತಿದ್ರು, ನನಗೆ ಆಗ್ತಾನೆ ಮದುವೆ ಏರ್ಪಾಡಾಗ್ತಿತ್ತು. ನನಗೆ ಮದುವೆ ಆಯ್ತದೆ ಅಂತ ಹೇಳಿದ್ದಕ್ಕೆ ಅವರ ಹೆಸರು ಶ್ರೀನಿವಾಸ್ ಅಂತ. ಯಾತಿಗೆ ಮದುವಾಗಿ ಸಾಕ್ತಾರೆ ಅಂತ ಹೇಳ್ತಿದ್ದ ಅವನು. ಕಾರಣ ಅವನು ಮನೆಗೆ ಹೋಗೋದೆ 8 ಗಂಟೆಗೆ ಹೊಡ್ತಿದ್ದ ಆಫೀಸಿಂದ. ನಾವೆಲ್ಲ 5 ಗಂಟೆಗೆ ಆಫೀಸಿಂದ ಬಂದರೆ ಅವ್ನು 8 ಗಂಟೆಗೆ ಹೋಗ್ತಿದ್ದ. ಯಾತಿಗೆ ಹೋಗಿ ಜಗಳ ಆಡಬೇಕು ಅನ್ನೋ ಹೆಂಡತಿ ಜೊತೆಗೆ.
ಸಂಬಳ ಬಂದಿನ ಮಾತ್ರ ನನ್ನ ಹೆಂಡತಿ ನನಗೋಸ್ಕರ ಕಾದಿರ್ತಾಳೆ. ಈ ಥರ ಬೇಸತ್ತು ಹೋಗೋದ್ರಿಂದ ಹೆಂಡತಿ ಬೇಡ, ಕುಟುಂಬಸ್ಥರಾಗಿರೋದು ಬೇಡ ಅಂತ ಹೇಳ್ತಿದ್ರು. ಕಾರಣ ಒಂದೇ, ಅವರವರುಗಳಿಂದ ಈ ಅನ್ಯೋನ್ಯತೆ ವಿಷಯದಲ್ಲಿ ನಷ್ಟ ಹೊಂದಿದ್ದಾರೆ. ಕಾರಣ ಒಂದೇ, ಅವರ ಪ್ರೀತಿಯಲ್ಲಿ ಕಪಟತೆ ಇತ್ತು. ಇವತ್ತು ನಾವು ಕೂಡ ಅಂತ ಒಂದು ನಷ್ಟವನ್ನು ಹೊಂದಬಾರ್ದು. ನನಗಿದ್ರೆ ನನ್ನ ಪ್ರೀತಿಯಲ್ಲಿ ಕಪಟ ಇದೆಯಾ ಎಂಬುದನ್ನು ಆಲೋಚನೆ ಮಾಡಿ ಮತ್ತೊಬ್ಬರ ಸಂಗಡ ಅನ್ಯೋನ್ಯತೆಯನ್ನು ನಾವು ಬಯಸಬೇಕು, ಅನ್ಯೋನ್ಯತೆಯನ್ನು ಮಾಡಬೇಕು. ಹಲ್ಲೆಲೂಯಾ. ಈ ರೀತಿಯಾಗಿ ಸತ್ಯವೇದ ಹೇಳುವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ಮಾರ್ಪಡಿಸ್ಕೊಳ್ಳೋದಾದರೆ, ಸತ್ಯವೇದದಲ್ಲಿ ಒಬ್ಬ ಅನ್ಯೋನ್ಯತೆಗೆ ಒಂದು ತುಂಬ ಉತ್ತಮವಾದಂಥ ಒಂದು ಉದಾಹರಣೆ ಇದೆ ಅಂದರೆ ತೆಗೆದುಕೊಳ್ಳಿ 1 ಸಮುವೇಲನ ಗ್ರಂಥ 18ನೇ ಅಧ್ಯಾಯ. 1 ಸಮುವೇಲ 18ನೇ ಅಧ್ಯಾಯ 3 ಮತ್ತು 4ನೇ ವಚನ ಓದಾದ. ದಾವೀದನಿಗೆ ಕೊಟ್ಟನು. ಸಾಕು. ಏನನ್ನು ಕೊಟ್ಬಿಟ್ಟ? ಎಲ್ಲವನ್ನ, ಯುದ್ಧ ವಸ್ತ್ರಗಳನ್ನು, ಕತ್ತಿಯನ್ನು. ಒಬ್ಬ ರಾಜನ ಮಗ ಇವನು. ಯಾರು? ಯೋನಾತಾನನು. ರಾಜನ ಮಗ ಒಬ್ಬ ದಾಸನಿಗೆ, ದಾವೀದನಿಗೆ ರಾಜ ಆಲ್ರೆಡಿ ವಿರೋಧಿಸ್ತಾ ಇದ್ದಾನೆ. ಇಂಥವನಿಗೆ ಹೇಳ್ತಿರುವಂಥ ಮಾತೇನು? ಅವ್ರು ಕೊಡುವಂಥದ್ದು 3ನೇ ವಚನದಿಂದ ನೋಡ್ರಿ. ತನ್ನ ಪ್ರಾಣದಂತೆಯೇ ಪ್ರೀತಿಸಿದ್ದರಿಂದ. ಹೆಂಗೆ ಪ್ರೀತಿಸಿದಂತೆ? ನೀವು ಯಾರನ್ನಾದರೂ ಪ್ರಾಣದಂತೆ ಪ್ರೀತಿಸ್ತಾ ಇದ್ದೀರಾ? ಎಲ್ಲರೂ ಇಲ್ಲ ಇದ್ದೀರಾ? ನನ್ನ ಜೊತೆ ಇರಿ. ನೀವು ಯಾರನ್ನಾದರೂ ಪ್ರಾಣದಂತೆ ಪ್ರೀತಿಸ್ತಾ ಇದ್ದೀರಾ? ಬೇಡ ಬಿಡಿ. ನಿಮ್ಮನ್ನು ಯಾರಾದರೂ ಪ್ರಾಣದಂತೆ ಪ್ರೀತಿಸ್ತಾ ಇದ್ದಾರಾ? ಪ್ರೀತಿಸ್ತಿಲ್ಲ. ವೆರಿ ಗುಡ್, ಓಕೆ. ಆದರೂ ಮಾತನಾದರೂ ಹೇಳಿದ್ದಾರೆ, ಪ್ರೀತಿಸ್ತಿಲ್ಲ, ಒಳಗಿಲ್ಲ ಬಿಡಿ. ನಾನು ನಿನ್ನ ಪ್ರಾಣದಂತೆ ಪ್ರೀತಿಸ್ತೀನಿ ಅಂತ ಯಾರು ಹೇಳಿದ್ದಾರೆ? ಹೇಳಿದ ಕಾಲದಲ್ಲಿ ಕೂತಾರೆ, ಅದು ಹೇಳೋಕ್ಕಾಗಲ್ಲ ಈಗ ನನ್ನ ಜೊತೆಗೆ. ಮತ್ತೆ ಹೇಳ್ತೀನಿ, ಒಂದು ವೇಳೆ ಆ ರೀತಿ ನೀವು ಪ್ರೀತಿಸಿದರೆ ಅದು ಯಾವ ಪ್ರತಿಫಲವನ್ನು ತರ್ತದೆ? ಯೋನಾತಾನನು ತನ್ನ ಸಹ ಸ್ನೇಹಿತನಾಗಿ ದಾವೀದನನ್ನು ತನ್ನ ಪ್ರಾಣದಂತೆ ಪ್ರೀತಿಸಿದ್ರಿಂದ ಏನೆಲ್ಲ ಕೊಟ್ಟ ಗೊತ್ತಾ? ನೀನೊಂದು ವೇಳೆ ಪ್ರಾಣದಂತೆ ಪ್ರೀತಿಸುವ ಒಂದು ವ್ಯಕ್ತಿ ತನಗಿರುವಂಥ ಶ್ರೇಷ್ಠವಾದವುಗಳೆಲ್ಲವನ್ನ ನಿನಗೆ ಕೊಡುವಂಥವನೇ ಪ್ರಾಣದಂತೆ ಪ್ರೀತಿಸುವವನು. ಇವತ್ತು ಗಂಡ ದುಡ್ಕೊಂಡು ಬಂದು ಎಲ್ಲವನ್ನ ಹೆಂಡತಿ ಮಕ್ಕಳಿಗೋಸ್ಕರ ಮಾಡ್ತಿದ್ದಾರಾ? ಅದರರ್ಥ ತನ್ನ ಪ್ರಾಣದಂತೆ ತನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸ್ತಿದ್ದಾರೆ. ಹಲ್ಲೆಲೂಯಾ. ಅರ್ಧ ಈ ಜೋಬಲಿ ಇಟ್ಕೊಂಡು ಇಷ್ಟೇ ಸಂಬಳ ಆಗಿದ್ದು ಅಂತ ಕೊಟ್ಟರೆ ಗಂಡ ಅರ್ಧ ಈ ಜೋಬಲಿ ಮತ್ತೆ ಪಾಲು ಮಾಡ್ಕೊಂಡ್ಬಿಡ್ತಾರೆ, ಭಾಗ ಮಾಡ್ಕೊತಾರೆ ಸಂಬಳನ. ಈ ಕಡೆ ಜೋಬಲಿ, ಒಳಗಿನ ಜೋಬಲಿ, ಸೈಡ್ ಜೋಬಲಿ, ಕೆಲವು ಮಾತ್ರ ಹೆಂಡತಿ ಕೊಡ್ತಿರ್ತಾರೆ, ಮನೆಗೆ ಕೊಡ್ತಾರೆ. ಇವ್ರು ಎಂಥ ಪ್ರೀತಿ ತೋರಿಸ್ತಿದ್ದಾರೆ? ಪ್ರಾಣದಂಥ ಪ್ರೀತಿನ ಇಲ್ಲ, ಕಪಟವಾದ ಪ್ರೀತಿ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಲ್ವಾ? ಈ ಥರ ಕಪಟವಾದಂತಹ ಪ್ರೀತಿ ಇಲ್ಲದೆ ಯಥಾರ್ಥವಾಗಿ ಪ್ರಾಣದಂತೆ ಪ್ರೀತಿಸುವಂಥವನು ಏನೇನು ಕೊಡ್ತಾನೆ ಅನ್ನೋದನ್ನು ನೋಡ್ರಿ. ಯೋನಾತಾನನು ದಾವೀದನನ್ನು ತನ್ನ ಪ್ರಾಣದಂತೆ ಪ್ರೀತಿಸುವುದರಿಂದ ಅವನನ್ನು ಒಡಂಬಡಿಕೆ ಮಾಡಿಕೊಂಡು. 4ನೇ ವಚನ ಓದ್ತೀನಿ. ಇದಲ್ಲದೆ ಅವನು ತನ್ನ ಮೈ ಮೇಲಿದ್ದ ನಿಲುವಂಗಿಯನ್ನು, ತನ್ನ ಯುದ್ಧ ವಸ್ತ್ರಗಳನ್ನು, ಕತ್ತಿ, ಬಿಲ್ಲು, ನಡುಕಟ್ಟುಗಳನ್ನು ದಾವೀದನಿಗೆ. ನೋಡಿ, ಇನ್ನೇನು ಉಳಿದಿದ್ದೆ ಯೋನಾತಾನಲ್ಲಿ? ಏನಿಲ್ಲ, ಎಲ್ಲವನ್ನ ಕೊಟ್ಬಿಟ್ಟ. ಒಬ್ಬ ರಾಜನ ಮಗ. ಒಂದು ವೇಳೆ ಅವನಿಗೆ ಸಂದೇಹವಾಗಿ ಎಲ್ಲವನ್ನೂ ಅವನು ಕೊಟ್ಬಿಡ್ತೀನಿ, ನನ್ನ ಬೆನ್ನಿಗೆ ಚೂರಿ ಹಾಕಿಬಿಟ್ರೆ ದಾವೀದ ಅನ್ನುವ ಸಂದೇಹವೇ ಯೋನಾತಾನನಿಗೆ ದಾವೀದನ ವಿಷಯದಲ್ಲಿ ಬರಲಿಲ್ಲ. ಇವತ್ತೊಂದು ವೇಳೆ ನಿನ್ನನ್ನು ನಂಬಿದ್ರೆ ಜನ ಸಂದೇಹದೊಂದಿಗೆ ನನ್ನನ್ನು ನಂಬ್ತಾರ, ಪೂರ್ಣ ಮನಸ್ಸಿಂದ ನಿನ್ನ ನಂಬ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳನ್ನು ನಾನು ಕೂಡ ಸಂದೇಹದೊಂದಿಗೆ ನಂಬ್ತೀನಿ. ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ, ಗಮನಿಸ್ರಿ. ಕೆಲವರು ಹೆಂಗೆ ನಂಬ್ತೀನಿ? ಸಂದೇಹದೊಂದಿಗೆ ನಂಬ್ತೀನಿ. ಇವ್ರಿಗೆ ಬಿಟ್ಟಿದ್ದೀನಿ, ಇವ್ರಿಗೆ ಕ್ಷಮಿಸಿದ್ದೀನಿ, ಇವ್ರಿಗೆ ಹಿಂಗೆ ಹೇಳಿದ್ದೀನಿ, ಆದರೂ ಒಂದು ಕಣ್ಣು ಅವ್ರ ಮೇಲೆ ಇಟ್ಟಿರ್ತೀನಿ. ಅದರ ಅರ್ಥ ಏನ? ಸಂದೇಹ ಅಂತ. ಆ ನಂಬಿಕೆಯನ್ನು ಗಳಿಸೋದು ಯಾರ ಕೈಲಿರ್ತದೆ? ನಮ್ಮ ಕೈಲಿರ್ತದೆ. ನಾನು ವಿಜಯಗೆ ಜವಾಬ್ದಾರಿಗಳನ್ನ ಕೊಟ್ಟಿದ್ದೀನಿ. ಆ ಜವಾಬ್ದಾರಿಗಳಲ್ಲಿ ಆತನಿಗೆ ಹೇಗೆ ನಂಬಿಕಸ್ಥನಾಗಿದ್ದು ಇನ್ನೂ ನೆಕ್ಸ್ಟಿನ ಜವಾಬ್ದಾರಿ ನಾನು ಕೊಡೋದು ಅವರ ಮೇಲೆ ಡಿಪೆಂಡ್ ಆಗ್ತದೆ. ಹಲ್ಲೆಲೂಯಾ. ಆ ನಂಬಿಕಸ್ಥಿಕೆ ಬೇಕು. ಏನೇ ನಡೆದ್ರು, ಇವತ್ತು ನಾನು ಹೆಮ್ಮೆಯಿಂದ ಸ್ಟೇಜಲ್ಲಿ ಹೇಳ್ತೀನಿ, ಏನೇನು ನಡೆದ್ರು ವಿಜಯ್ ನನಗೆ ತಿಳಿಸ್ತಾನೆ. ಏನು ಹೇಳ್ತೀನಿ? ಹೇಳ್ಕೊಳ್ಬಾರ್ದ ವಿಚಾರಗಳು ಅವ್ರ ಲೈಫಲ್ಲಿ ಬಂತು, ಬಟ್ ನನ್ನ ಹತ್ರ ಬಂದು ಹೇಳ್ಕೊಳ್ತಾನೆ. ಒಂದು ಚಿಕ್ಕ ಯವನಸ್ಥ ಹುಡುಗ ನನ್ನ ಹತ್ರ ಬಂದು ಎಲ್ಲ ವಿಚಾರಗಳನ್ನು ಒಬ್ಬ ತಂದೆಯ ಉಪಾದಿಯಲ್ಲಿ ನನ್ನನ್ನು ನೋಡ್ತಿದ್ದಾನೆ.
ನಾನು ಹೆಮ್ಮೆ ಪಡ್ತೀನಿ ಇಂಥವ್ರ ವಿಷಯದಲ್ಲಿ. ನಂಬಿಕೆ ಅನ್ನೋದು ಸ್ವಲ್ಪ ಪ್ರಮಾಣ ಹೆಚ್ಚುತ್ತೆ, ಏನಾಗುತ್ತೆ, ಹೆಚ್ಚಾಗುತ್ತೆ. ಒಂದು ದಿನ ಅದು ಪರಿಪೂರ್ಣವಾಗ್ತದೆ. ಒಂದು ವೇಳೆ ಗೊತ್ತಿಲ್ಲ, ಯಾರು ಗೊತ್ತು, ಒಂದು ವೇಳೆ ದೇವರೇ ನನಗೆ ಈ ಸ್ಥಳ ಸಾಕು, ಈ ಸೇವೆ ಸಾಕು, ವಿಜಯ್ ಇನ್ನು ಮೇಲೆ ನೀನು ನಿಂತು ನಡೆಸು ಅಂತೇಳಿ ನಾನು ಬಿಟ್ಕೊಟ್ಟು ಹೋಗ್ಬೋದು. ಹಲ್ಲೆಲೂಯಾ. ಎಲ್ರಿಗೂ ಬಿಡೋಕ್ಕಾಗಲ್ಲ ಅದನ್ನು. ಈ 3 ವಿಷಯ: ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ ಮತ್ತು ನಿಷ್ಕಪಟವಾದ ನಂಬಿಕೆ. ಇವುಗಳು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಬೇಕು. ಇವುಗಳಿಂದ ಹುಟ್ಟಿದಂಥ ಪ್ರೀತಿ ಅದು ನಿಷ್ಕಪಟವಾಗಿರುತ್ತೆ. ಯೋನಾತಾನನು ದಾವೀದನಿಗೆ ಎಲ್ಲವನ್ನ ಬಿಟ್ಟುಕೊಟ್ಟನು. ಇನ್ನೊಂದು ಘಟನೆ ನಿಮಗೆಲ್ಲ ಗೊತ್ತಿರುವಂಥದ್ದು. ಸೌಲನು ಶೌಚಕ್ಕೆ ಹೋದಂಥ ವೇಳೆ ದಾವೀದನು ಏನು ಮಾಡ್ತಾನೆ? ದಾವೀದನನ್ನು ಕೊಲ್ಲುವುದಕ್ಕಾಗಿ ಸೌಲನು ತನ್ನ ಸೈನ್ಯದೊಡನೆ ಬರ್ತಾನೆ. ದಾವೀದನನ್ನು ಹುಡುಕಿ ಸಿಕ್ಕದೆ ಹೋದಾಗ ಶೌಚಕ್ಕೆ ಹೋಗಬೇಕು, ಅಂದರೆ ವಾಶ್ರೂಮ್ಗೆ ಹೋಗಬೇಕು ಅಂತ ಕೂತಿದ್ದಾಗ ಕಾಡಿನಲ್ಲಿ ಹಿಂದುಗಡೆಯಿಂದ ಹೋಗಿ ದಾವೀದ ಏನು ಮಾಡ್ತಾನೆ, ತನ್ನ ಮೂಲೆಯನ್ನು ತನ್ನ ಬಟ್ಟೆ ಯಾವನ ಕೊಲ್ಲಿಗೆ ಬಂದಿದ್ದೋ ಅವನ ಬಟ್ಟೆ ಮೂಲೆಯನ್ನು ಕತ್ತರಿಸ್ಕೊಂಡು ಬರ್ತಾನೆ. ಒಂದು ವಚನ ತೆಗೆದುದ್ರಿ. 1 ಸಮುವೇಲ 24ನೇ ಅಧ್ಯಾಯ 4ನೇ ವಚನದಿಂದ 4ನೇ ವಚನ ಓದೋಣ. ಅಷ್ಟು ಅದೆಲ್ಲ ಇರಲಿ ಬಿಡಿ, 5ನೇ ವಚನ ಓದ್ಬಿಡ್ರಿ. ಏನು ಮಾಡ್ತಂತೆ? ಮನಸ್ಸಾಕ್ಷಿ. ಎಲ್ಲರೂ ಹೇಳಿ ನೋಡ. ನಿಮ್ಮ ಮನಸ್ಸಾಕ್ಷಿ ನೀವು ಮಾಡಿದಂಥ ತಪ್ಪಿಗೆ ನಿಮ್ಮನ್ನು ಹಂಗಿಸ್ಬೇಕು. ಇಂಥ ತಪ್ಪು ಮಾಡಿದೆಯಲ್ಲ, ನೀನು ಇಂಥ ಪಾಪ ಮಾಡ್ದಲ್ಲ, ಈ ರೀತಿ ಮೋಸ ಮಾಡ್ದಲ್ಲ, ಈ ರೀತಿ ವಂಚಿಸ್ಬಿಟ್ಟಲ್ಲ ಎಂಬುದಾಗಿ ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಚುಚ್ಚುತ್ತದ? ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಚುಚ್ಚುತ್ತೆ. ಆಮೇಲೆ ಚುಚ್ಚೋರಿಗಾಗಿ ಸ್ತೋತ್ರ. ಮನಸ್ಸಾಕ್ಷಿ ಹಂಗಿಸ್ತಂತೆ. ಅವನು ಕೊಲೆ ಮಾಡ್ಬೋದಾಗಿತ್ತು. 4ನೇ ವಚನ ನೋಡ್ರಿ. ಜನ ಏನಂತ ಪ್ರೇರೇಪಿಸ್ತಾರೆ ಗೊತ್ತಾ? ದೇವರೇ ನಿನಗಂತ ಅವಕಾಶ ಕೊಟ್ಟಿದ್ದಾನೆ, ಎದ್ದು ಹೋಗು, ಕೊಲ್ಲು. ದೇವರೇ ನಿನಗೆ ಅವಕಾಶ ಕೊಟ್ಟಿದ್ದಾನೆ, ನಿನ್ನ ಶತ್ರು ನಿನ್ನ ಕೈಗೆ ಒಪ್ಪಿಸಿದ್ದಾನೆ. ನಾನೇ ನಿಮಗೆ ದೇವರೇ ಹೇಳಿದ್ದು ಹೋಗು ಅಂತ ಕೆಟ್ಟದಕ್ಕೆ ನೀನು ಎಂಕರೇಜ್ ಮಾಡೋ. ನೀವೇನು ಮಾಡ್ತೀರಿ? ಬಂತು ಬಿಡು, ಪರ್ಮಿಷನ್ ಸಿಕ್ತು, ಕೆಟ್ಟದ್ದು ಮಾಡೋಕ್ಕೆ ತುರಿತಾ ಇರ್ತೀನಿ. ಹಲ್ಲೆಲೂಯಾ. ಕೆಲವು ಸಾರಿ ನಾನು ಕೂಡ ಈ ಸ್ಟೇಜಲ್ಲಿದ್ದಾಗ ಒಂದು ರೀತಿ ಮಾತಾಡ್ತೀನಿ. ಕೆಳಗಿಳಿದಾಗ ಕಣ್ಣೀರು ಹಾಕ್ಬಿಟ್ರೆ ಕೆಲವು ಸಹೋದರಿಯರು ಬಿಟ್ಬಿಟ್ಟು ಬಂದ್ಬಿಡಮ್ಮ ಅವನ್ನ ಅಂತೀನಿ ನಾನು. ಕೆಲವು ಸರಿ ಗಂಡನ ಏನು ಮಾಡು, ಬಿಟ್ಬಿಟ್ಟು ಬಂದ್ಬಿಡಮ್ಮ, ಇಷ್ಟು ಕಷ್ಟ ಕೊಟ್ಟರೆ ಅಂತ ಹೇಳ್ಬಿಡ್ತೀನಿ ನಾನು. ಆದರೆ ಸ್ಟೇಜಲ್ಲಿದ್ದಾಗ ದೇವರು ಮಾತ್ರ ಹಾಕ್ಬಿಡಲ್ಲ. ಸ್ವಬುದ್ಧಿಯಿಂದ ಕೆಲವು ವೇಳೆ ಆಲೋಚನೆ ಕೊಡ್ತೀವಿ ಕೆಳಗಡೆ ಇದ್ದಾಗ. ಗಮನಿಸ್ರಿ, ನಾವು ಯಾವಾಗಲೂ ನನ್ನ ಮನಸ್ಸಾಕ್ಷಿಗೆ ಎದುರುವಂಥವನಾಗಿರಬೇಕು. ದಾವೀದ, ಜನ ಹೇಳ್ತಿದ್ದಾರೆ ದೇವರೇನು ಒಪ್ಪಿಸ್ಕೊಂಡಿರೋ ಹೋಗು ಕೊಲೆ ಮಾಡುವಂತ, ಆದರೆ ಅವನು ಕೊಲ್ಲಲಿಲ್ಲ, ಬಟ್ಟೆಯನ್ನು ಕತ್ತರಿಸ್ತ. ತಪ್ಪ ಇದು? ಕೊಲೆ ಮಾಡ್ಲಿಕ್ಕೆ ಬಂದಿದ್ದಾನೆ ಅವನು ನನ್ನನ್ನು, ನಾನು ಅವನ್ನ ಕೊಲೆ ಮಾಡಿದೆ, ಅವನ ಬಟ್ಟೆ ಕತ್ತರಿಸ್ಬಿಟ್ರೆ ದೊಡ್ಡ ತಪ್ಪ ಇದು? ಇಲ್ಲ. ಬಟ್ ದಾವೀದನ ಮನಸ್ಸು ಏನಿತ್ತು ಗೊತ್ತಾ? ಅಭಿಷಿಕ್ತನ ಬಟ್ಟೆಯನ್ನು ಕತ್ತರಿಸಿದೆಯೇ ನೀನು ಅಂತ ಹೇಳಿ ಮನಸ್ಸಾಕ್ಷಿ ಚುಚ್ಚುತ್ತಂತೆ. ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಂಥ ಪ್ರತಿಯೊಬ್ಬನಿಗೂ ದೇವರದ ಅಭಿಷೇಕ ಕೊಡಲ್ಪಟ್ಟಿದೆ. ಆಮೇಲೆ ಆ ಅಭಿಷಿಕ್ತನನ್ನು ನೀನು ನೋಯಿಸೋದಾದರೆ, ನೀನು ಕಾಡೋದಾದರೆ, ಅವರನ್ನು ತಪ್ಪಾಗಿ ಎಣಿಸೋದಾದರೆ ನಿನ್ನ ಮನಸ್ಸು ಹಂಗಿಸ್ಬೇಕು. ನನ್ನ ಸಹೋದರಿಯನ್ನು ನಾನು ಈ ಥರ ನೋಡಿಬಿಟ್ನಲ್ಲ, ಈ ಥರ ಮಾತಾಡ್ಬಿಟ್ನಲ್ಲ, ಈ ಥರ ತಪ್ಪಾದ ಕಾರ್ಯಗಳನ್ನ ಎಳೆದುಬಿಟ್ನಲ್ಲ ಅಂಥೇಳಿ ನಿನ್ನ ಮನಸ್ಸಾಕ್ಷಿ ಹಂಗಿಸ್ಬೇಕು. ಕೆಲವು ವೇಳೆ ನನಗೆ ನನ್ನ ಮನಸ್ಸಾಕ್ಷಿ ಎಷ್ಟೋ ವೇಳೆ ಹಂಗಿಸಿದೆ. ನಾನು ಮಾಡ್ತಿರೋದು ತಪ್ಪು, ಯಾಕೆ ಇದನ್ನು ಮಾಡಿದೆ? ಇನ್ನು ಮೇಲಾದರೂ ದೇವರಾತ್ಮ ನನಗೆ ಸಹಾಯ ಮಾಡು, ನಾನು ಇಂಥ ಕಾರ್ಯಗಳು ಮಾಡೋದಿಲ್ಲ. ನಾವೆಲ್ಲರೂ ಬಲ ಹಿಂದೆ ಮತ್ತೆ ಕೇಳ್ತೀನಿ. ಅದರಿಂದ ನನ್ನನ್ನು ಹೋಲಿಸಿ ಹೇಳ್ಕೊಳ್ತಾ ಇದ್ದೀನಿ. ನಾನು ಅಂಥ ತಪ್ಪುಗಳನ್ನ ಮಾಡಿದ್ದೀನಿ. ಇಂಥ ಮೇಲೆ ಇಂಥ ತಪ್ಪುಗಳು ಮಾಡಬಾರ್ದು ಅಂತ ನನ್ನ ಮನಸ್ಸಾಕ್ಷಿ ನನಗೆ ಹಂಗಿಸಲಿಕ್ಕೆ ಪ್ರಾರಂಭ ಮಾಡಿದಾಗಿಂದ ಅವುಗಳನ್ನು ಬಿಟ್ಟಿದ್ದೀನಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಿಮ್ಮ ಮನಸ್ಸು ನಿಮಗೆ ಪಕ್ಕದಲ್ಲಿ ನೋಡಿ ಹೇಳ್ರಿ, ಮಾಡೋ ತಪ್ಪಿಗೆ ನಿಮ್ಮ ಮನಸ್ಸು ನಿಮ್ಮನ್ನು ಹಂಗಿಸಬೇಕು ಅಂತ. ಹಲ್ಲೆಲೂಯಾ. ಈಗ ನಮ್ಮಲ್ಲಿ ಈ ಅನ್ಯೂನ್ಯತೆಯಲ್ಲಿ ಕಪಟತೆ ಹೇಗೆ ಹೊರಗಡೆ ತೋರಿಸಲ್ಪಡ್ತದೆ ಅಂದರೆ, ಇನ್ನೊಂದು 10 ನಿಮಿಷ ಇದೆ, ನಾನು ಮಾತಾಡಿ ಮುಗಿಸ್ತೀನಿ. ಗಮನಿಸ್ರಿ, ಎಚ್ಚರವಾಗಿದ್ದೀರಲ್ವಾ? ಬೋರ್ ಆಗ್ತಿದೆಯಾ? ಅನ್ಯೂನ್ಯತೆ ತರೋವರೆಗೂ ನಾನು ಹೇಳಿದ್ದೀನಿ ಲಾಸ್ಟ್ ವೀಕಲ್ಲಿ. ಅನ್ಯೂನ್ಯತೆ ನೀವು ಕಂಡು ಕಳವರೆಗೂ ನಾವೇನು ಮಾಡಲಿ? ಅನ್ಯೂನ್ಯತೆ ಪ್ರಸಂಗನ ಮುಗಿಸಲ್ಲ. ನೀವೆಲ್ಲ ಅನ್ಯೂನ್ಯತೆಗಿರೋದೇ ನಾನು ನೋಡಿಬಿಟ್ರೆ ದೇವರು ಕೋಟಿ ಸ್ತೋತ್ರ ಸಲ್ಲಿಸಿ ಅವತ್ತಿಂದ ಇನ್ನೊಂದು ಪ್ರಸಂಗ. ಅನ್ಯೂನ್ಯತೆ ಆದಮೇಲೆ ಬರುವಾಗಲೇ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಬೇಕು. ಮಾಧ್ಯಮವರೇ, ಪ್ರತಿ ವಾರ ಹೇಳ್ತಿದ್ದೀನಿ. ಅದರಲ್ಲೂ ನೀವು ನನ್ನ ಕಾಲ್ ಮಾಡಿ ನೋಡಿ, ಬೇಕಿದ್ರೆ ನನ್ನ ಮೊಬೈಲ್ ಸೌಂಡ್ ಎಷ್ಟು ಬರುತ್ತೆ ಅಂತ ನೀವು ನೋಡಿ. ಕೆಲವರು ಹಾಕ್ತಾರೆ, ಬಸ್ಲು ಹೋಯ್ತಿರ್ತೀವಿ, ಬಸ್ಲು ಆರ ನೋಡಿದೆ ಕೇಳಬಾರ್ದು, ಹಂಗೆ ಹಾಕ್ಬಿಡ್ತಾರೆ.
ರಿಂಗ್ ಟೋನ್ನ. ಅಷ್ಟು ಮೈಕ್ ಹಾಕ್ದಂಗೆ ಹಾಕ್ತಾರೆ ರಿಂಗ್ ಟೋನ್ನ. ಕಿವಿ ಕಿವುಡಾಗಿದ್ದರೆ ನೀವು ಹಂಗೆ ಇಟ್ಕೊಳ್ಳಿ. ಕಿವಿ ಚೆನ್ನಾಗಿರೋದು ಏನಿಲ್ಲ ಎಲ್ಲರೂ ಇವತ್ತೇ ಏನು ಮಾಡಿ ನಿಮ್ಮ ರಿಂಗ್ ಟೋನ್ ವಾಲ್ಯೂಮ್ನ ಕಡಿಮೆ ಮಾಡಿಕೊಡಿ. ಒಂದು ವೇಳೆ ಮನೇಲಿ ಗಲಾಟೆ ಕೇಳಿಸ್ದೇ ಇದ್ದರೆ ಪುನಃ ರಿಟರ್ನ್ ಮಾಡಿ. ಅಂಥ ಇಂಪಾರ್ಟೆಂಟ್ ಕಾಲ್ ನಿಮ್ಗೆ ಯಾವುದೂ ಬರಲ್ಲ. ಒಂದು ಕಾಲ್ ಮಿಸ್ ಆಗ್ಬಿಟ್ರೆ ಪರಲೋಕ ಮಿಸ್ ಆಗೋಯ್ತು ಅನ್ನೋದು ಯಾವ್ದಾದ್ರು ಇದ್ದ ನಿಮಗೆ? ಇಲ್ಲ. ಸ್ವಲ್ಪ ಲೇಟಾಗಿ ಮಾಡೋದು, ಸ್ವಲ್ಪ ವಾಲ್ಯೂಮ್ನ ಏನು ಮಾಡಿ ಕಡಿಮೆ ಮಾಡಿಕೊಟ್ಟು ಪರವಾಗಿಲ್ಲ. ಇನ್ನು ಮೇಲೆ ಏನು ಮಾಡಿ, ಆದಷ್ಟು ಸಭೆ ಬರುವಾಗ ಸ್ವಿಚ್ ಆಫ್ ಮಾಡಿರಿ. ನಿಮ್ಮ ಜೊತೆಗೆ ನಿಮ್ಮ ವಾಲ್ಯೂಮ್ಗಳನ್ನ ಏನು ಮಾಡಿರಿ, ಮೊಬೈಲ್ ವಾಲ್ಯೂಮ್ಗಳನ್ನ ಕಡಿಮೆ ಇಟ್ಕೊಳ್ರಿ, ತುಂಬ ಕಡಿಮೆ ಇಟ್ಕೊಳ್ರಿ, ತಪ್ಪಿಲ್ಲ. ಕಳ್ಳರು ವೈಬ್ರೇಷನ್ ಇಟ್ಟಿರ್ತಾರಲ್ಲ ಅದಲ್ಲ, ಯಾರು ಗೊತ್ತಾ ಬರೋಂಥ ಒಳಗೆ ಸೈಲೆಂಟಾಗಿ ಇಟ್ಕೊಂಡು ವೈಬ್ರೇಷನ್ ಇಟ್ಕೊಂಡು ತೆಗೆದು ಮಾತಾಡೋದು ಅದೆಲ್ಲ ಹೇಳ್ತಿರೋದು. ವಾಲ್ಯೂಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು. ಅಲ್ಲೆಲೂಯಾ. ಓಕೆ, ಗಮನಿಸ್ರಿ. ಈ ಕಪಟತೆ, ಈ ಅನ್ಯೋನ್ಯತೆಯಲ್ಲಿ ನಮ್ಮ ಕಪಟತ್ವವು ಹೇಗೆ ತೋರಿಸಲ್ಪಡ್ತದೆ? ಇವತ್ತು ನಾವು ಕೀರ್ತನೆಯನ್ನು ಓದಿದ್ವಿ. ತೆಗೆದುಕೊಂಡು ಕೀರ್ತನೆ 12ನೇ ಅಧ್ಯಾಯಕ್ಕೆ ಬನ್ನಿರಿ. ಕೀರ್ತನೆಗಳು 12ನೇ ಅಧ್ಯಾಯ ಅದರ 1 ಮತ್ತು 2ನೇ ವಚನ ಓದೋಣ. ಸಾಕು. ನನ್ನ ಜೊತೆ ಇದ್ದೀರಾ? ಕೀರ್ತನೆಯನ್ನು ಓದಿಸಿದ್ದೇವೆ, ಅದನ್ನೇ ಇದೆ ಮತ್ತೆ ಓದ್ತಿದ್ದೀನಿ. ಗಮನಿಸ್ರಿ. ಜನರೊಳಗೆ ನಂಬಿಕೆಯುಳ್ಳವರು ಕಾಣಿಸುವುದೇ ಇಲ್ಲ. ಬೈಬಲ್ ಹೇಳ್ತದ? ನಿನ್ನ ಸುತ್ತ ಇರೋರು ಯಾರಲ್ಲ ಅಂತ ಆಗಿದ್ರೆ ನಂಬಿಕೆಯುಳ್ಳವರು ಅಲ್ವಂತೆ, ನಂಬಿಗಸ್ತರು ಅಲ್ವಂತೆ. ಅದರಲ್ಲಿ ನೀನು ಕೂಡ ಏನಂತೆ? ನಂಬಿಗಸ್ತನು ಅಲ್ಲ. 2ನೇ ವಚನ ಹೇಳ್ತದೆ, ಪ್ರತಿಯೊಬ್ಬನು ನೆರೆಯವರ ಸಂಗಡ ಹುಸಿಯನ್ನಾಡುತ್ತಾರೆ. ಏನನ್ನ ಹುಸಿ ಅಂದರೆ ಸುಳ್ಳು ಹೇಳ್ತಾರೆ. ನೆರೆಯವರ ಸಂಗಡ, ನೆರೆಯವರು ಅಂದರೆ ಪಕ್ಕದ ಮನೆಯವರಲ್ಲ, ನಿನ್ನ ಜೊತೆ ಇರುವಂಥ ಪಕ್ಕದವರು. ನೀನು ಎಲ್ಲಿ ಹೋಗ್ತೀಯೋ ನಿನ್ನ ಪಕ್ಕದವರ ಸಂಗಡ ಒಂದು ಸುಳ್ಳು ಹೇಳ್ತೀಯ ಅಂದರೆ ನಿನ್ನಲ್ಲಿ ಏನಿಲ್ಲ, ಯಥಾರ್ಥತೆ ಇಲ್ಲ, ಕಪಟಿ ನೀನು ಅಂತ ಅರ್ಥ. ಸುಳ್ಳು ಹೇಳ್ತೀವ ನಾವು? ಎಂಥ ದೊಡ್ಡ ಸುಳ್ಳು ಹೇಳ್ಕೊಂಬತ್ತಾರೆ ನೋಡು. ಇದೇ ದೊಡ್ಡ ಸುಳ್ಳು. ಒಂದೇ ಇಲ್ವಲ್ಲ, ಅದೇ ದೊಡ್ಡ ಸುಳ್ಳು. ನೀವು ಸುಳ್ಳು ಹೇಳ್ತೀರಾ? ಇದಪ್ಪ ನಿಜ. ಹಲ್ಲೆಲೂಯಾ. ಪ್ರತಿಯೊಬ್ಬನು ವಾಕ್ಯನೇ ಹೇಳ್ತದೆ, ನೆರೆಯವರ ಸಂಗಡ ಹುಸಿಯನ್ನಾಡ್ತಾರೆ. ಕಾರಣ ಕಪಟ. ಒಳಗಿಲ್ಲದಿರೋದನ್ನ ಹೌದು ಅಂತ ಒಪ್ಕೋತಿದ್ದೀವಿ. ಹುಸಿಯನ್ನಾಡ್ತಾರೆ. 2ನೇದಾಗಿ, ಅವರು ವಂಚನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತಾಡ್ತಾರೆ. ನಾನು ಮಾತಾಡ್ತಿದ್ದೀನಿ. ಎಲ್ಲರೂ ಹೇಳಿ ನೋಡ ಒಪ್ಪುಗಳನ್ನು. ನಾನು ಒಳಗೊಂದು ಹೊರಗೊಂದು ಮಾತಾಡ್ತೀನಿ. ಅದನ್ನು ಬಿಡೋಣ. ಆಗ ಮಾತ್ರವೇ ನಮ್ಮಲ್ಲಿ ಅನ್ಯೋನ್ಯತೆ ಸ್ಟಾರ್ಟ್ ಆಗುತ್ತೆ. ಸಭೆಯಲ್ಲಿ ಅನ್ಯೋನ್ಯತೆ ಬರಬೇಕಾ? ಒಳಗೊಂದು ಹೊರಗೊಂದು ಬೇಡ. ಒಳಗೊಂದು ಅಂದರೆ ನನ್ನ ಬಾಡಿ, ನನ್ನ ಆಂತರದಲ್ಲೊಂದು, ಹೊರಗೊಂದು. ನಮ್ಮ ಸಭೆ ಜನ ಹೆಂಗೆ ಗೊತ್ತಾ? ಚರ್ಚ್ ಒಳಗೊಂದು, ಈಚೆಗೊಂದು. ಪಾಸ್ಟ್ ಮುಂದೊಂದು, ಪಾಸ್ಟ್ ಕಾಣದಿರಾಗ ಅಲ್ಲೊಂದು. ಇದು ಕಪಟತೆ. ನಾನು ಮತ್ತೆ ಹೇಳ್ತೀನಿ, ಈ ಸಭೆ ಅಭಿವೃದ್ಧಿ ಕಾಣಬೇಕಾ? ದೇವರ ರಾಜ್ಯ ಹಿಡಿದು ಬರಬೇಕಾ? ಈ ಸಭೆ ಇನ್ನೂ ಎಸ್ಟಾಬ್ಲಿಷ್ ಆಗಬೇಕಾದ್ರೆ, ದೊಡ್ಡದಾಗಿ ವಿಸ್ತರಿಸಲ್ಪಡಬೇಕಾ? ದಯಮಾಡಿ ಅನ್ಯೋನ್ಯತೆಯನ್ನು ತಂದುಕೊಡ್ರಿ. ಆ ಕಪಟತೆಯನ್ನು ಬಿಟ್ಟುಬಿಡ್ರಿ, ಕಪಟದ ಸ್ವಭಾವವನ್ನು ಬಿಡ್ರಿ. ಹಲ್ಲೆಲೂಯಾ. ಹಾಗಿದ್ರೆ ಇದರ ಅರ್ಥ 2 ಹೃದಯ. ನಮಗೆ ಒಂದು ಹೃದಯ ಇದೆ ನಿಜ, ಆದರೆ 2 ಹೃದಯವುಳ್ಳವರಾಗಿ, 2 ಮನಸ್ಸುಳ್ಳವರಾಗಿ ನಾವು ನಡ್ಕೊಳ್ಳುವಂಥ ಸ್ವಭಾವ. ಇನ್ನೊಂದು ವಚನ ತೆಗೆದುಕೊಂಡು ಹೋಗೋಣ. ಕೀರ್ತನೆ 28:3. ಕೀರ್ತನೆ 28 ಅದರ 3ನೇ ವಚನ. ಕೀರ್ತನೆಗಳು ಪೇಜ್ ನಂಬರ್ 604. ಕೀರ್ತನೆಗಳು 28ನೇ ಅಧ್ಯಾಯ ಅದರ 3ನೇ ವಚನ. ಸಾಕು. ಹೊರಗೆ ಏನಂತಾರಂತೆ? ಒಳ್ಳೆಯದಾಗಲಿ, ಒಳಗೆ ಕೇಡಾಗಲಿ. ಕೆಲವು ವೇಳೆ ನಾನು ಕೂಡ ಹತ್ರ ಯೋಚನೆ ಮಾಡ್ತೀನಿ, ಈ ಥರ ಇದ್ದಾರಾ, ಇವ್ರಿಗಿಂತ ಒಂದು ದೊಡ್ಡ ಕಠಿಣ ಆಗಬೇಕು, ಒಂದು ಪೆಟ್ಟು ಬೀಳಬೇಕು, ಆಗ ದೇವ್ರ ಬಳಿ ಬರ್ತಾರೆ ಅಂತ ನಾನು ನೆನೆಸಿದ್ದೀನಿ. ತಕ್ಷಣ ನಾನು ಭಾಳ ನೋವಾಗಿದೆ. ದೇವರೇ, ಇನ್ನೊಬ್ಬರಿಗೆ ನಾನು ಕೇಳಿ ಬಯಸೋದಾದರೆ ನನ್ನೊಳಗೆ ನೀನು ಸಂತೋಷ ಪಡೋದಿಲ್ಲ. ಬೇಡ ಸ್ವಾಮಿ, ಅವ್ರು ಎಷ್ಟೇ ಕೆಟ್ಟವರಾಗಿರಲಿ, ಅವ್ರಿಗೆ ಒಳ್ಳೆಯದಾಗಲಿ, ಅವ್ರು ಕೆಟ್ಟದಾಗಬಾರ್ದು ಸ್ವಾಮಿ. ಒಂದು ವೇಳೆ ಅದು ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ ನಡೆದರೆ ನಾನು ಎಷ್ಟು ಕಷ್ಟ ಅನುಭವಿಸ್ತೀನೋ. ಇನ್ನು ಗಮನಿಸ್ರಿ, ನನ್ನ ಜೊತೆ ಇರಲಿ. ಒಬ್ಬ ನನಗೆ ಮಹಾದೇವ್ ಬ್ರದರ್ ತುಂಬ ಕೆಟ್ಟವರು ಅಂತ ಕಾಣಿಸ್ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಮಹಾದೇವ್ ಬ್ರದರ್ ಏನಾಗಿದೆ, ಈಗ ನನಗೆ ತುಂಬ ಕೆಟ್ಟವರು. ಅವ್ರಿಗೆ ಕೆಟ್ಟದಾಗಲಿ ಅಂತ ನಾನು ಯೋಚನೆ ಮಾಡ್ತಿದ್ರೆ, ನನ್ನ ಬಗ್ಗೆ ನಾನು ಯೋಚನೆ ಮಾಡೋಣ. ನನಗೆ ಎಷ್ಟು ಮಟ್ಟಿಗೆ ನಾನು ಒಳ್ಳೆಯವನು. ನಾನು ಒಳ್ಳೆಯವನಾಗಿದ್ದರೆ ನನಗೆ ಕೆಟ್ಟದಾಗಬಾರ್ದ? ನನ್ನೊಳಗೆ ಎಷ್ಟು ಕೆಟ್ಟದಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀವು ಕೆಟ್ಟವರು ಒಳ್ಳೆಯವರು ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ? ನಿಮಗೆ ಚೆನ್ನಾಗಿ ಗೊತ್ತಿದೆ.
ನಿನಗಿಂತ ಮತ್ತೊಬ್ಬರು ಕೆಟ್ಟವರಾಗಿ ಕಾಣ್ತಿದ್ರೆ ಅವರು ಕೆಟ್ಟದಾಗಲಿ ಅಂತ ಬಯಸಿದ್ರೆ ನಿನ್ನ ಮನಸ್ಸಿಗೆ ಹೇಳಬೇಕು, ನೀನು ಒಳ್ಳೆಯವಲ್ಲ, ನೀನು ಒಳ್ಳೆಯವಲ್ಲ, ಹಾಗೆ ನಿನಗೆ ಕೆಟ್ಟದಾಗಬಾರ್ದು, ನನಗೆ ಕೆಟ್ಟದಾಗಬಾರ್ದು ಅಂದರೆ ಇನ್ನೊಬ್ಬ ಕೆಟ್ಟ ವ್ಯಕ್ತಿಗೂ ಏನಾಗಬಾರ್ದು, ಕೆಟ್ಟದಾಗಬಾರ್ದು. ಇದುವೇ ಕಪಟವಿಲ್ಲದಂಥ ಪ್ರೀತಿ. ಹಲ್ಲೆಲೂಯಾ. ನಾನು ನಿಧಾನವಾಗಿ ಹೋಗ್ತಿದ್ದೀನಿ. ನಾನು ಫಾಸ್ಟಾಗಿ ಹೋದರೆ ಒಂದು ಸಮಸ್ಯೆ, ನಿಧಾನಕ್ಕೆ ಹೋದರೆ ನನಗೆ ಯಾಕೋ ತೃಪ್ತಿನೇ ಅನಿಸಿಲ್ಲ. ನಿಮ್ಮ ಮಕ್ಕಳು ನೋಡ್ತಿದ್ದಾರೆ ನನಗೆ. ಹಲ್ಲೆಲೂಯಾ. 55ನೇ ಅಧ್ಯಾಯ ಇದೇ ಕೀರ್ತನ, 55ನೇ ಅಧ್ಯಾಯ 21ನೇ ವಚನ. 55:21. ಎಷ್ಟು ಚೆನ್ನಾಗಿ ಭಕ್ತನು ಬರೀತಿದ್ದಾನೆ ದಾವೀದನು. ಅವರ ಬಾಯಿ ಬೆಣ್ಣೆಯಂತೆ ನುಡುಪು. ಏನು ಗಾದೆ ಹೇಳ್ತಾರಲ್ಲ, ಹೇಳಿ ನೋಡೋಣ. ಬೆಣ್ಣೆಯಂತೆ ನುಡುಪು ಅನ್ನೋಕ್ಕೆ ನಮ್ಮ ಭಾಷೆಯಲ್ಲಿ ಒಂದು ಗಾದೆ ಹೇಳ್ತಾರಲ್ಲ, ಬೆಣ್ಣೆಯಲ್ಲಿ ಕೂದಲು ತೆಗೆದಂಗಲ್ಲ. ಬೆಣ್ಣೆಯಂತೆ ಮಾತನಾಡ್ತಾರೆ, ಬೆಣ್ಣೆ ಸೋರ್ದಂಗೆ ಮಾತಾಡ್ತಾರೆ. ಇನ್ನೊಂದು ವರ್ಡ್ ಎಕ್ಸ್ಟ್ರಾ ಹೇಳ್ತಾರೆ, ಇನ್ನೊಂದು ಮಾತು. ಈಗ ದಾವೀದ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಬೆಣ್ಣೆ ಅಂತ ಮಾತು ನುಡುಪು. ಅವ್ರ ಬಾಯಿ ಭಾಳ ನುಡುಪು, ಅಂದರೆ ಅವ್ರ ಮಾತುಗಳೆಲ್ಲ ಅಂದ ಚಂದವಾಗಿರುತ್ತೆ. ನಿನ್ನ ಬಿಟ್ರಿಲ್ಲ ಅಂತವೆ, ನಿನ್ನ ಬಿಟ್ರಿಲ್ಲ. ಆದರೆ ನೆಕ್ಸ್ಟ್ ನಡೆಯುವಂಥದ್ದೇನು, ಅವರ ಹೃದಯವೋ ಕಲಹಮಯವೇ. ಯಾವಾಗಲೂ ನನ್ನ ಬಗ್ಗೆ ಕೇಳು, ಕೆಟ್ಟದನ್ನೇ ಬಯಸುತ್ತೆ, ಜಗಳ ಆಡುತ್ತೆ ನನ್ನ ಮನಸ್ಸು, ನನ್ನ ಹೃದಯ. ಆ ರೀತಿ ಇರೋದಾದರೆ ನನ್ನ ಪ್ರೀತಿ ಕಾಪಟ್ಯವಾದ ಪ್ರೀತಿ. ನೆಕ್ಸ್ಟ್ ಏನು ಹೇಳ್ತದೆ, ಅವರ ನುಡಿಗಳು ಎಣ್ಣೆಗಿಂತ ನಯವಾಗಿದ್ರು ಬಿಚ್ಚು ಕತ್ತಿಗಳೇ ಹೆಸರು. ಬಿಚ್ಚು ಕತ್ತಿಗಳು ಅಂದರೆ ಕತ್ತಿಗಳನ್ನ, ಉದಾಹರಣೆಗೆ ನಮ್ಮ ಮನೆಗಳಲ್ಲಿ ಕತ್ತಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸರಮಣಿಗೆ ಗೊತ್ತಾ, ಸರಮಣಿಗೆಗಳನ್ನು ಎಚ್ಚರಿಕೆ ವಹಿಸ್ತಾರೆ ಇಲ್ವಾ? ಚಾಕ್ ವಿಷಯದಲ್ಲಿ ಕೂಡ ಎಷ್ಟೋ ಜನ ಎಚ್ಚರಿಕೆ ವಹಿಸಲ್ಲ. ಶರಮಣಿಗೆ ವಿಷಯ ಏನು ಮಾಡ್ತಾರೆ, ತುಂಬ ಎಚ್ಚರಿಕೆ ವಹಿಸ್ತಾರೆ. ಕಾರಣ ಕೇಳಿ ಜಾಸ್ತಿ ಆಗುತ್ತೆ. ಆ ಥರ ಬಿಚ್ಚು ಕತ್ತಿ ಅಂದರೆ ಓಪನ್ ಆಗಿ ಇಟ್ಟಿರುವಂಥದ್ದು. ಯಾವಾಗ ಏನು ಹೆಚ್ಚಾದರೂ ದೊಡ್ಡ ತೊಂದರೆಗಳಾಗ್ಬಿಡುತ್ತೆ. ಆ ರೀತಿಯಲ್ಲಿ ಕೆಲವರ ಮಾತಿರ್ತವೆ. ನನ್ನ ಲೈಫಲ್ಲಿ ಕೆಲವರನ್ನ ನೋಡಿದ್ದೀನಿ, ಅವ್ರ ಜೊತೆ ಮಾತಾಡಿದ್ರೆ ಏನಾದ್ರು ನಂಗೆ ಸಮಾಧಾನ ಕೆಟ್ಟೋಗ್ಬಿಡುತ್ತೆ. ಅವ್ರ ಜೊತೆ ಮಾತಾಡೋದು ಸಾಕು ನೆಮ್ಮದಿ ಹಾಳಾಗ್ಬಿಡುತ್ತೆ. ಏನಾದರೂ ತಪ್ಪನ್ನು ಹುಡುಕಿ ತಪ್ಪನ್ನು ಕ್ರಿಯೇಟ್ ಮಾಡಿ ನೆಮ್ಮದಿನ ಹಾಳು ಮಾಡಿಬಿಟ್ಟ ವ್ಯಕ್ತಿ. ಅಂಥವ್ರ ಸಹವಾಸದಿಂದ ನಾನು ದೂರ ಇರೋದು ಕೂಡ ಉಂಟು. ಅಂಥವರ ವಿಷಯದಲ್ಲಿ ನೀನು ಎಚ್ಚರಿಕೆಯಾಗಿರು. ನೀನೊಂದು ವೇಳೆ ಈ ಉಳ್ಳವನಾಗಿದ್ದರೆ ನಮ್ಮನ್ನು ಬದಲಾಯಿಸುವ. ಮಾತಿನಲ್ಲಿ ನಯವಾಗಿ ಮಾತನಾಡಿ ಒಳಗಡೆ ಅವರಿಗೆ ಕೇಳು ಬಯಸುವಂಥದ್ದು. ದಯಮಾಡಿ ಯಾರಿಗೂ ನಾವು ಕೇಳು ಬಯಸೋದು ಬೇಡ. ಹಲ್ಲೆಲೂಯಾ. ಕಡೆಯದಾಗಿ 42ನೇ ವಚನ, 62ನೇ ಅಧ್ಯಾಯ. 62ನೇ ಅಧ್ಯಾಯಕ್ಕೆ ಬಂದ್ರಿ. 62ನೇ ಅಧ್ಯಾಯ ಕೀರ್ತನೆ, ಅದರ 4ನೇ ವಚನ ಓದ್ರಿ. 62:4. ಸಾಕು. ಬಾಯಿಂದ ಹರಸ್ತಾರಂತೆ, ಮನಸ್ಸಿಂದ ಯಾವ್ದು ನೆರವೇರೋದು ನಮ್ಮ ಜೀವನದಲ್ಲಿ? ಮನಸ್ಸಿಂದ ಹೇಳುವಂಥದ್ದು. ಬಾಯಿಂದ ಹೇಳುವಂಥದ್ದೆಲ್ಲ ಮುಖ್ಯ. ಗಮನಿಸ್ರಿ, ಬಾಯಿಂದ ಹರಸ್ತಾರೆ ನೀನು ಚೆನ್ನಾಗಿರಬೇಕು ಅಂತ, ಆದರೆ ಹೃದಯದಲ್ಲಿ ನೀನು ಹಾಳಾದರೆ ಸಾಕು ಅಂತ ಕಾಯ್ತಿರ್ತಾನೆ. ಇಂಥವರ ವಿಷಯದಲ್ಲಿ ಎಚ್ಚರಿಕೆಯಾಗಿ ಮತ್ತೆ ಹೇಳ್ತೀನಿ, ಸಭೆಯೊಳಗಿರುವಂತಹ ನಿಮ್ಮಲ್ಲಿ ನನ್ನಲ್ಲಿ ಅನ್ಯೋನ್ಯತೆ ಬರುವುದಕ್ಕೆ ಇದೊಂದು ತಡೆಯಾಗಿದೆ. ಒಂದು ವೇಳೆ ನಿಮ್ಮ ಸಹೋದರನ ನೋಡಿ ಅವರು ಕೇಡಾಗಲಿ ಅಂತ ಬಯಸ್ತಿದ್ರೆ ದಯಮಾಡಿ ನಿನ್ನಿಂದ ಈ ಅನ್ಯೋನ್ಯತೆಗೂ ಈ ಸಭೆಗೂ ಕೇಳಾಗ್ತದೆ. ಈ ಸಭೆ ವೃದ್ಧಿಗೆ ನೀನೊಂದು ಕಠಿಣವಾಗಿ ಬಿಚ್ಚು ಕತ್ತಿಯೋ ಪಾದಕ್ಕೆ ನಿಲ್ತೀಯ. ಬದಲಾಗೋಣ. ಹಲ್ಲೆಲೂಯಾ. ಇದೊಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ. ಜ್ಞಾನೋಕ್ತಿ 16ನೇ ಅಧ್ಯಾಯ. ಕೀರ್ತನೆಗಳಾದ ಮೇಲೆ ಜ್ಞಾನೋಕ್ತಿಗಳು 16ನೇ ಅಧ್ಯಾಯಕ್ಕೆ ಬಂದರೆ ಪೇಜ್ ನಂಬರ್ 711 711 ಪೇಜ್ ನಂಬರ್. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 27 ಮತ್ತು 28ನೇ ವಚನವನ್ನು ಓದೋಣ. ಅಗಲಿಸುತ್ತಾನೆ. ನಾನು ಮಾತಾಡ್ತಿರೋದು ಅನ್ಯೋನ್ಯತೆ ಬಗ್ಗೆ. ಅನ್ಯೋನ್ಯತೆ ಅಂದರೆ ನನ್ನ ಜೊತೆ ಇದ್ದೀರಾ? ಅನ್ಯೋನ್ಯತೆ ಅಂದರೆ ಅಗಲಿರೋದ, ಒಂದಾಗಿರೋದ? ನನ್ನ ಜೊತೆ ಇರಿ. ಅನ್ಯೋನ್ಯತೆ ಅಂದರೆ ಅಗಲಿರೋದ, ಒಂದಾಗಿರೋದ? ಇಲ್ಲಿ ಯಾರು ಮಿತ್ರರನ್ನ ಅಗಲಿಸ್ತಾ ಇದ್ರಂತೆ? ಚಾಡಿಕೋರನು. ಯಾರು? ಪಕ್ಕದಲ್ಲಿ ಕೇಳಿ, ಯಾರ ಬಗ್ಗೆನೂ ನೀವು ಒಂದು ಚಾಡಿ ಹೇಳಲ್ವ ಅಂತ ಕೇಳಿ ಪಕ್ಕದಲ್ಲಿ.
ಕೇಳಿದ್ರಾ? ಏನು ಹೇಳಿದ್ರು ಉತ್ತರನ? ನಾನು ಕೆಲವು ಸಾರಿ ಸ್ತ್ರೀಯರ ಬಗ್ಗೆ ತಿರುಗಿ ಮಾತಾಡಬೇಕು ಅಂದ್ಕೊಂಡೆ. ಈ ದಿನಗಳಲ್ಲಿ ಸತ್ಯ ಹೇಳ್ತೀನಿ, ಪುರುಷರನ್ನೇ ನೋಡಿ ಮಾತಾಡಬೇಕು. ನಾವು ಚಾಡಿ ಹೇಳೋದೇನು ಗಂಡಸರು ಬಿಟ್ಬಿಟ್ರೆ ಅಂತ ತಿಳ್ಕೊಂಡಿದ್ದಾರೆ. ತುಂಬ ಚಾಡಿ ಹೇಳ್ತಾರೆ. ಈಗ ಮತ್ತೆ ಕೇಳ್ತೀನಿ, ನೀವು ಚಾಡಿ ಹೇಳುವಂಥವ್ರು ಆಗ್ತಾರೆ. ಚಾಡಿ ಹೇಳುವಂಥವರು ಅನ್ಯೋನ್ಯತೆಯನ್ನು ಕೆಡಿಸ್ತಾರೆ. ಚಾಡಿ, ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬೆಂಕಿ ಹತ್ತಬೇಕು ಅಂದರೆ ಕಟ್ಟಿಗೆ ಬೇಕಾ? ಈಗ ಕಟ್ಟಿಗೆ ತಪ್ಪ ಸೌದೆ ಬೆಂಕಿ ತಪ್ಪ? ಕಟ್ಟಿಗೆ ಇಲ್ಲಿದ್ರೆ ಬೆಂಕಿದ ಹೆಂಗೆ ತಪ್ಪಾಯ್ತಿತ್ತು? ಈಗ ಮ್ಯಾಚ್ ಬಾಕ್ಸ್ ಹಚ್ಚಿದೆ, ಸೌದೆ ಸಿಕ್ಕಲಿಲ್ಲ, ಏನಾಯ್ತೆ? ಏನಾಗುತ್ತೆ? ಕೆಟ್ಟೋಗುತ್ತೆ. ಸೌದೆ ಸಿಕ್ಕಿದ್ರೆ ಹತ್ತಗತ್ತೆ. ಈಗ ಹೇಳಿ, ಚಾಡಿ ಹೇಳೋನು ಬೆಂಕಿ, ಚಾಡಿ ಕೇಳಿಸ್ಕೊಳ್ಳೋನು ಸೌದೆ. ಅರ್ಥ ಆಯ್ತಾ? ಸೌದೆ ಉರಿದೋಯ್ತ ನೀ ಕೆಟ್ಟೋಯ್ತದೆ ಅಂತ ಅರ್ಥ. ಅದ್ರ ಅರ್ಥ ಚಾಡಿ ಹೇಳ್ದ, ನಾ ಕೇಳಿಸೋದಿಕ್ಕಪ್ಪ, ನಾ ಚಾಡಿ ಒಳ್ಳಿಲ್ಲ ಅನ್ಕೋಬೇಡ. ಅವನು ಎಷ್ಟು ಪರ್ಸೆಂಟ್ ತಪ್ಪಿದೆಯೋ ಅಷ್ಟೇ ಪರ್ಸೆಂಟೇಜ್ ನಿಂದು ತಪ್ಪು ಅಂತ ಕೇಳಿಸ್ಕೊಳ್ಳೋನು. ಹಲ್ಲೆಲೂಯಾ. ಇನ್ನೊಂದು ಸಾರಿ ಯಾರು ಬಂದು ನಿಮ್ಮ ಹತ್ರ ಚಾಡಿ ಹೇಳಕ್ಕೆ ಬಂದರೆ ನೀವೇನು ಹೇಳಬೇಕಾಗಿದ್ರೆ? ಏನು ಹೇಳಬೇಕು? ದಯವಿಟ್ಟು ನನಗೆ ಚಾಡಿ ಹೇಳಕ್ಕೆ ಬರಬೇಡಪ್ಪ, ದಯವಿಟ್ಟು ನನಗೆ ಬಿಟ್ಬಿಡು. ನೀನು ಇನ್ನೊಬ್ಬರ ಬಗ್ಗೆ ಮಾತಾಡಬೇಡ, ನೀನು ಉರಿಯೋದಲ್ಲದೆ ನನ್ನ ಉರಿಸ್ಬೇಡ. ಇದು ಚೆನ್ನಾಗಿದೆ. ಸೌದೆ ಉರಿಸೋದ ಬಗ್ಗೆ ನಾನು ಹೇಳಿದೆ, ಆದರೆ ಕೆಲವರು ಉರಿಸೋಕ್ಕೆ ಬಿಡ್ತಾರೆ. ಮೈ ಕೈನೆಲ್ಲ ಉರಿಬೇಕು, ಅವ್ರಿಗೆ ಮನಸ್ಸೆಲ್ಲ ಉರಿಬೇಕು, ಹಂಗೆ ಮಾಡಿಬಿಡ್ತಾರೆ. ಅಂಥವ್ರ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿರಿ. ಮತ್ತೆ ಹೇಳ್ತೀನಿ, ಸೌದೆನೂ ಬೆಂಕಿ ಒಂದಾದ್ರೇ ಅದು ಹೊತ್ತಿ ಉರಿಲಿಕ್ಕೆ ಸಾಧ್ಯ. ಚಾಡಿ ಹೇಳೋರಿಲ್ಲದೆ, ಚಾಡಿ ಕೇಳಿಸ್ಕೊಳ್ಳೋರಿಲ್ಲದೆ ಚಾಡಿ ಹೇಳೋರಿಗೆ ಕೆಲಸ ಇಲ್ಲ. ಚಾಡಿ ಹೇಳೋರನ್ನ ಹೆಚ್ಚೋರು ಯಾರು ಗೊತ್ತಾ? ಕೇಳಿಸ್ಕೊಳ್ಳೋರು. ನಾನು ತುಂಬ ಸರಿ ಹೇಳಿದ್ದೀನಿ, ಸೊಲ್ಲಿಕ್ಕದು ಅಂತ. ಹೌದಾ? ಗೊತ್ತೇನಿಲ್ಲ ಹೇಳು. ನಿಜವಾ? ಹೇಳೋರಿಗೆ ಎಂಕರೇಜ್, ಇನ್ನೂ ಹೇಳಬೇಕು, ಒಂದು ಕೇಳಿ ಎಕ್ಸ್ಟ್ರಾ ಸೇರಿಸಿ ಹೇಳಬೇಕು ಅನಿಸುತ್ತೆ. ಗಮನ ಇಟ್ಕೊಳ್ರಿ. ಕೆಲವರು ವಿಶ್ವಾಸಿಗಳಿದ್ದಾರೆ ಪ್ರೇಯರ್ ಗುಂಪಲ್ಲಿ, ಪ್ರೇಯರ್ ರಿಕ್ವೆಸ್ಟ್ ಹೇಳ್ತೀನಿ ಅಂತ ನೆಪದಲ್ಲಿ ಬರ್ತಾರೆ. ಕುಮಾರ್ ಬ್ರದರು ದಾರಿ ತಪ್ಪಿಟ್ಟಿದ್ರು, ಅವ್ರಿಗೋಸ್ಕರ ಪ್ರೇಯರ್ ಮಾಡ್ಕೊಳ್ಳಿ ಏನಂತ. ಈಗ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಾಗ ರಿಕ್ವೆಸ್ಟ್ ಕೊಟ್ಟದು ಮಾತ್ರ ನೀನು ಲೆಕ್ಕ ಕೊಡಲ್ಲ ದೇವರು. ಆ ರಿಕ್ವೆಸ್ಟ್ ನಿಮಿತ್ತ ಅಲ್ಲಿರುವಂಥ ಜನ ಏನು ಅಭಿಪ್ರಾಯ ತಂದುಕೊಂಡ್ರು, ಅವರ ಬಗ್ಗೆ ಏನು ಮೈಂಡ್ ಸೆಟ್ ಬಂದ್ಬಿಡ್ತೋ ಆ ವಿಷಯಕ್ಕೂ ನೀನೇ ಜವಾಬ್ದಾರಿ. ಅರ್ಥ ಆಯ್ತಾನೆ ಹೇಳಿದ್ದು? ಕುಮಾರ್ ಬ್ರದರು ದಾರಿ ತಪ್ಪಿಟ್ರು ಅಂಶಗಳು ಇಷ್ಟ ಉದಾಹರಣೆಗೆ ಹೇಳ್ತಿರೋದು. ಮನೇಲಿ ಹೋಗಿ ಯಾರು ಎಲ್ಲಿ ತಪ್ಪಿದ್ರಿ ಅಂತ ಅವ್ರು ತೋರಿಸಿ ನಂಗೆ ಅಂತ ತಿಳ್ಕೊಬೇಡಿ. ಆಮೇಲೆ ಮನೆಗೆ ಹೋಗಿ ಎಲ್ಲಿ ತಪ್ಪಿದ್ರಿ ಪಾಸ್ಟಿಗೆ ಹೋದ್ರೆ 7 ಅಂತ ತಿಳ್ಕೊಬೇಡಿ. ಏನಿಲ್ಲ, ತಪ್ಪಿದರಿ ಸರಿಪಡಿಸ್ಕೊಡಿ. ಗಮನಿಸ್ರಿ. ಹಾಗಾಗಿ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಹೋಗಬೇಡಿ, ಹುಷಾರು. ಮನೇಲಿ ಕೇಳ್ತಾರೆ, ವಿಚಾರಿಸ್ತಾರೆ ಅವ್ರು ನಿಮ್ಮನ್ನ. ನಾನೇನು ಹೇಳ್ತಿದ್ದೀನಿ, ನಾವು ಹೇಳುವಂತಹ ವಿಷಯ ಮುಖ್ಯ ಅಂತ ನಾವು ನೆನೆಸ್ತೀವಿ. ಅದು ಹೇಳಿದ ಮೇಲೆ ಜನರಿಗೆ ಏನು ಅಭಿಪ್ರಾಯ ಬರ್ತದೆ ಅದರ ಬಗ್ಗೆ ನಾನು ಲೆಕ್ಕ ಒಪ್ಪಿಸ್ಬೇಕಾಗ್ತದೆ. ಅದು ನಾನೇ ಹೊಣೆ ಆಗ್ತೀನಿ. ರಿಕ್ವೆಸ್ಟ್ ಹೇಳ್ಬೇಕಾ ತಪ್ಪೋದಂಥ ವ್ಯಕ್ತಿ ಬಗ್ಗೆ ಸಪ್ರೇಟ್ ಕರೆದವ್ರಿಗಂತ ಆಲೋಚನೆ ಇಲ್ಲ. ಅವ್ರಿಗೆ ನೀವು ಪ್ರೇಯರ್ ಮಾಡಿ. ಗುಂಪಲ್ಲಿ ತಪ್ಪಾದ ವಿಷಯಗಳನ್ನ ಮಾಡುವಂಥ ವ್ಯಕ್ತಿಗಳ ಬಗ್ಗೆ ರಿಕ್ವೆಸ್ಟ್ ಹೇಳಿ ಏನು ಮಾಡಬೇಡಿ, ಹರಡಬೇಡಿ. ಅದು ತಪ್ಪಾಗ್ತದೆ. ಇದುವೇ ಚಾಡಿಗೆ ಕಾರಣ. ಇನ್ನೊಂದು ಸರಿಯಾದ ವಚನ ಓದ್ತೀನಿ ನೋಡ್ರಿ. 16 27 ಮತ್ತು 25 ವಚನ. ನೀಚನು ಕೇಡೆಂಬ ಕುಣಿಯನ್ನು ತೋಡುತ್ತಾನೆ, ಅವನ ತುಟಿಗಳಲ್ಲಿ ಬೆಂಕಿ ಉರಿಯುತ್ತದೆ. ತುಂಟನು ಜಗಳ ಬಿತ್ತುತ್ತಾನೆ, ಚಾಡಿಕೋರನು ಮಿತ್ರರನ್ನು ಅಗಲಿಸುತ್ತಾನೆ. ಈ ವಿಷಯದಲ್ಲಿ ಬಹಳ ಎಚ್ಚರಿಕೆ ಉಳ್ಳವರಾಗಿರ್ರಿ. ನಾವು ಜಗಳ ಬಿತ್ತೋರಾಗಿರಬಾರ್ದು. ನಾವು ಕಪಟ ಪ್ರೀತಿಯನ್ನು ತೋರಿಸೋದಾದರೆ ಜಗಳವನ್ನು ಬಿತ್ತೀವಿ, ಇನ್ನೊಬ್ಬರನ್ನ ಅಗಲಿಸ್ತೀವಿ. ನಾವು ಯಾವತ್ತೂ ಒಂದಾಗಿರುವುದಕ್ಕೂ ಒಂದು ಮಾಡಲಿಕ್ಕೂ ನಾವು ಮನಸ್ಸುಳ್ಳವರಾಗಿರಬೇಕು. ಆಮೇಲೆ ಒಂದೊಂದು ಮಾತು ಕೆಲವರು ಹೆಂಗೆಂಗಿದೆ ಎಂತೆಂಥ ಅತಿ ಕ್ಲೋಸ್ ಆಗಿರುವಂಥ ಪ್ರಿಯರನ್ನು ದೂರ ಮಾಡಿಬಿಡುತ್ತೆ. ಒಂದೊಂದು ಸಣ್ಣ ಮಾತು, ಅವ್ರು ಯಾಕೆ ಹಿಂಗೆ ಮಾಡಿದ್ರು, ಅವ್ರು ಯಾಕೆ ಈ ಥರ ಇದ್ದಾರೆ, ಇವರೇ ಈ ಥರ ಕ್ಲೋಸ್ ಆಗಿದ್ರು, ಇವರೇ ಈ ಥರ ಪ್ರೀತಿ ಮಾಡ್ತಿದ್ರು, ಈ ಎಲ್ಲ ಮಾತುಗಳು ಮತ್ತೊಬ್ಬರನ್ನ ದೂರ ಮಾಡಿಬಿಡುತ್ತೆ. ಮತ್ತೆ ಹೇಳ್ತೀನಿ, ನಿನ್ನ ವಿಷಯದಲ್ಲಿ ಬೈಬಲ್ ಕಠಿಣಗೊಳ್ಳುತ್ತಾಗಿರ್ತ. ಮತ್ತೆ ಹೇಳ್ತದೆ ಅಯ್ಯೋ ಎಂಬುದಾಗಿ ಹೇಳ್ತದೆ. ಕಪಟಿಗಳ ವಿಷಯದಲ್ಲಿ ಹೇಳ್ತದೆ ಅಯ್ಯೋ ಅಯ್ಯೋ. ತಮಿಳಲ್ಲಿ ಓದಿ ಸಿಸ್ಟರ್ ಅದನ್ನ, ಶಶಿಕಲಾ ಸಿಸ್ಟರ್. ಮತ್ತಾಯನ್ ಬರ್ಸುವಂತೆ 23ನೇ ಅಧ್ಯಾಯಕ್ಕೆ ಬನ್ನಿರಿ. ತಮಿಳಲ್ಲೂ ಅದೇ ಅಯ್ಯೋ ಅಂತಾನೆ ಇದೆಯಾ? ಮತ್ತಾಯನ್ ಬರ್ಸುವಂತೆ 23ನೇ ಅಧ್ಯಾಯ. ಮತ್ತಾಯನ್ ಬರ್ಸುವಂತೆ 23ನೇ ಅಧ್ಯಾಯಕ್ಕೆ ಬನ್ನಿರಿ. ಅದನ್ನು ಓದಿಸಿ ನಾವು ಪ್ರೇಯರ್ ಮಾಡೋಣ. 13ನೇ ವಚನ, 23:13.
உங்களுக்கு ಅಯ್ಯೋ ತಮಿಳಲ್ಲಿ ಹೇಳ್ತಾರೆ ನೋಡಿ, ಅಯ್ಯೋ ಸಾಕು ಸಾಕು ಸಾಕು. ಈಗ 25ನೇ ವಚನಕ್ಕೆ ಬನ್ನಿ, ಮತ್ತಾಯ 23:25 ವಚನಕ್ಕೆ. ಇದನ್ನು ಓದೋಣ ಎಲ್ರಿಗೂ ಅನ್ವಯವಾಗುವಂಥ ವಿಷಯ. ಎಲ್ಲರೂ ಗಮನ ಇಟ್ಟು ನೋಡ್ರಿ. 23ನೇ ಅಧ್ಯಾಯ 25ನೇ ವಚನ. ಹಾಂ ಹಾಂ ತುಂಬಿರುತ್ತದೆ. ಸಾಕು. ಪಂಚಪಾತ್ರೆ ಬಟ್ಟಲು ಹೊರಗಡೆ ಏನು ಮಾಡ್ತಾರಂತೆ? ಚೆನ್ನಾಗಿ ತೊಳಿತಾರಂತೆ, ಅದರ ಒಳಗೆ ಕೊಳ್ತೋಗಿದೆ. ಅದರ ಅರ್ಥ ಏನು ಗೊತ್ತಾ? ಮೇಲ್ನೋಟಕ್ಕೆ ನೀನು ಚೆನ್ನಾಗಿದೆಯಾ, ಸುಂದರವಾಗಿದೆಯಾ, ಒಳ್ಳೊಳ್ಳೆ ನಯವಾದ ಮಾತುಗಳಾಡ್ತೀಯ, ಬೆಣ್ಣೆಯಂಥ ಮಾತುಗಳಾಡ್ತೀಯ, ಆದರೆ ಒಳಗಡೆ ಇಹಭೋಗದ ಕಾರ್ಯಗಳಿಂದ, ಕೆಟ್ಟತನದಿಂದ, ಚಾಡಿ ಹೇಳುವುದರಿಂದ, ಮತ್ತೊಬ್ಬರಿಗೆ ಕೇಳು ಬಯಸುವುದರಿಂದ ನಿನ್ನ ಹೃದಯ ಏನಾಗಿದೆ? ಕೊಳತೋಗಿದೆ. 26ನೇ ವಚನ ಕೂಡ ಓದ್ತೀನಿ ನೋಡ್ರಿ. ಕುರುಡನಾದ ಫರಿಸಾಯನೇ, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು. ಫಸ್ಟ್ ನಾವು ಯಾವುದನ್ನು ಶುಚಿಪಡಿಸ್ಕೋಬೇಕು? ಎಲ್ಲರೂ ಹೇಳ್ರಿ, ನನ್ನ ಒಳಗಡೆ ಸರಿಪಡಿಸ್ಕೋಬೇಕು. ನನ್ನ ಒಳಗಡೆ ಏನು ಮತ್ತೆ ಎಲ್ಲರೂ ಹೇಳೋಣ, ನನ್ನ ಒಳಗಡೆ ನಾನು ಸರಿಪಡಿಸ್ಕೋಬೇಕು. ಮಾಡೋಣ, ನನ್ನ ಒಳಗಡೆ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಸೋಮವಾರದಿಂದ ಮತ್ತೆ ಶನಿವಾರದವರೆಗೂ ನನ್ನ ಒಳಗಡೆ ನಾನು ಸರಿಪಡಿಸ್ಕೋಬೇಕು ಅನ್ನೋ ತವಕದಲ್ಲಿ ಬದುಕೋಣ. ಯಾರ ಬಗ್ಗೆ ಏನಾದರೂ ಮಾತಾಡ್ಬಿಡ್ತೀನ? ದೇವರು ನನ್ನ ಜೊತೆ ಬರ್ತಿದ್ದಾರೆ, ಕಪಟದ ವಿಷಯದಲ್ಲಿ ನಾನು ಇರಬಾರ್ದು, ನನ್ನ ಪ್ರೀತಿ ಯಥಾರ್ಥವಾಗಿರಬೇಕು. ಆಗ ನನ್ನ ಕುಟುಂಬದಲ್ಲೂ, ನನ್ನ ಸ್ನೇಹಿತರ ಮಧ್ಯದಲ್ಲೂ, ನನ್ನ ಕೆಲಸದಲ್ಲೂ, ನನ್ನ ಸಭೆಯಲ್ಲೂ ಅನ್ಯೋನ್ಯತೆ ಉಳ್ಳವರಾಗಿ ನಾನು ಇರ್ತೇವೆ. ಇದನ್ನು ದೇವರ ಮೆಚ್ಚಿ ನನ್ನನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ನಂಬಿಕೆ ಹೇಳೋಣ. ಆಮೇಲೆ ಕರ್ತನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ಎದ್ದು ನಿಂತುಕೊಳ್ಳೋಣ. ಎಣಿಸಲು ಆಗದ ಅತಿಶಯವ ನನ್ ಬಾಳಲಿ ಮಾಡುವವ